ಬೈಬಲ್ನಲ್ಲಿ ನಾವು ನೋಡುವಾಗ ದೇವರು ಕರೆದಂಥ ಪ್ರತಿಯೊಬ್ಬರನ್ನು ದೇವರು ಪರೀಕ್ಷೆಗೆ ಒಳಪಡಿಸ್ತಾನೆ ಇರ್ತಾರೆ. ಆವಾಗಿಂದ ಹಾಗೆ ವಿತೌಟ್ ಟೆಸ್ಟ್ ದೇವರು ಮುಂದಕ್ಕೆ ಕರ್ಕೊಂಡು ಹೋಗಲ್ಲ. ಯಾಕೆಂದರೆ ನಾವು ನಮ್ಮ ಕಾರ್ಯ ಮಾಡೋದಲ್ಲ, ದೇವ್ರ ಕಾರ್ಯ ನಮ್ಮ ಮುಖಾಂತರ ಆಗಬೇಕು ಅಂತಲೇ ದೇವರು ಬಯಸೋದಲ್ವ. ಸೊ ಅದರಿಂದ ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಸಿದ್ಧರಾಗಿದ್ದೀವಿ ಅಂತ ಗೊತ್ತಾದಾಗ ದೇವರು ಮೂವ್ ಮಾಡ್ತಾರೆ. ಸೊ ಹಾಗಂತ ಹೇಳ್ಬಿಟ್ಟು ನಮ್ಮ ಒಂದು ಬಲದಿಂದ ಟ್ಯಾಲೆಂಟಿಂದ ಏನೋ ಮಾಡಬೇಕು ಅಂತ ಅಲ್ಲ. ದೇವರು ನಮಗೆ ಎಲ್ಲ ಕೊಡ್ತಾರೆ, ಫೇತ್ ಕೊಡ್ತಾರೆ, ಗ್ರೇಸ್ ಕೊಡ್ತಾರೆ, ಹೋಲಿ ಸ್ಪಿರಿಟ್ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ಬಟ್ ನಮ್ಮ ಒಂದು ಫೇತ್ಫುಲ್ನೆಸ್ ಅನ್ನೋದು ಪರೀಕ್ಷೆ ಮಾಡೇ ಮಾಡ್ತಾರೆ ದೇವರು. ಆ ಒಂದು ನಂಬಿಗಸ್ತಕ್ಕೆ ದೇವರು ಖಂಡಿತವಾಗಲೂ ಎಲ್ಲರಿಂದನೂ ಕೂಡ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಆ ಒಂದು ಫೇತ್ಫುಲ್ನೆಸ್ಸಲ್ಲಿ ಹೋಗಬೇಕು ಅನ್ನೋದೇ ದೇವರು ಬಯಸೋದು. ಈಗ ದೇವ್ರ ಮೋಶೆಗೆ ಒಂದು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ನೀನು ಹೋಗಿ ಆ ಬಂಡೆಗೆ ಹೊಡಿ ಅಂತ ಫಸ್ಟ್ ಟೈಮ್ ಹೇಳಿದಾಗ ಅವನು ಹೋಗಿ ಹೊಡಿತಾನೆ. ಸೆಕೆಂಡ್ ಟೈಮ್ ಮೋಶೆಗೆ ದೇವ್ರು ಹೇಳ್ತಾರೆ, ನೀನು ಆ ಬಂಡೆ ಹತ್ರ ಮಾತಾಡು ಅಂತೇಳಿ, ಸ್ಪೀಕ್ ಟು ದ್ಯಾಟ್ ರಾಕ್ ಅಂತ ಹೇಳ್ತಾರೆ. ಸೊ ಮೋಶೆ ಏನು ಮಾಡ್ತಾನೆ, ಲಾಸ್ಟ್ ಟೈಮ್ ಹೊಡೆದಾಗ ನೀರು ಬಂತು, ಈಗಲೂ ಹೊಡೆಯೋಣ ಅಂತ ಅವನು ಹೊಡೆದ, ನೀರು ಬಂತು, ಜನನೂ ಕುಡಿದ್ರು. ಆದರೆ ಗಾಡ್ ವಾಸ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ದೇವ್ರಿಗೆ ಖುಷಿ ಆಗಿಲ್ಲ. ಯಾಕೆ ಅಂದರೆ ಹಿ ವಾಸ್ ನಾಟ್ ಫೇತ್ಫುಲ್ ದೇರ್. ಅವನು ನಂಬಿಗಸ್ತನಾಗಿ ಮಾಡಲಿಲ್ಲ. ಅದರಿಂದ ಕೆಲವೊಮ್ಮೆ ಅದು ಒಂದು ರೀತಿ ವಂಚನೆಗೊಳಗಾಗುತ್ತೆ. ನಮ್ಮ ಹತ್ರ ಗಿಫ್ಟ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಎಲ್ಲ ಇರುತ್ತೆ, ಅದೆಲ್ಲ ಇದೆ, ದೇವ್ರು ಕೊಟ್ಟಿದ್ದಾರೆ, ನೀರು ಬರುತ್ತೆ. ನೀರು ಬರ್ಸೋದು ಮುಖ್ಯ ಅಲ್ಲ. ಆಮ್ ಐ ಫೇತ್ಫುಲ್ ಟು ಗಾಡ್, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ ಒಂದು ಟೆಸ್ಟಿಂಗ್ ಅನ್ನೋದು ತುಂಬ ಮುಖ್ಯ ಅನ್ನೋದನ್ನು ದೇವರು ನಮಗೆ ತೋರಿಸ್ತಾರೆ ಮೋಶೆ ಮುಖಾಂತರ ಕೂಡ. ಸೊ ಸೇವೆಯಲ್ಲಿರುವಾಗ, ಈ ಆತ್ಮಿಕ ಸೇವೆಯಲ್ಲಿರುವಾಗ ಬೇಕಾಗಿರೋದು ಏನೋ ಒಂದು ಮಾಡೋದಲ್ಲ ಮುಖ್ಯ, ಆ ಒಂದು ಪ್ರಾಮಾಣಿಕತೆ, ಫೇತ್ಫುಲ್ನೆಸ್. ಆಮ್ ಐ ಫೇತ್ಫುಲ್ ಟು ಗಾಡ್? ಆಮ್ ಐ ಫೇತ್ಫುಲ್ ಟು ದ ಹೋಲಿ ಸ್ಪಿರಿಟ್? ಪವಿತ್ರ ಆತ್ಮನಿಗೆ, ದೇವರಿಗೆ, ದೇವರ ವಾಕ್ಯಕ್ಕೆ ನಾನು ನಂಬಿಗಸ್ತನಾಗಿದ್ದೀನ? ಅದು ತುಂಬ ಮುಖ್ಯ. ಸೊ ಮೋಶೆಗೂ ಕೂಡ ದೇವರು ತುಂಬ ಟ್ರೈನಿಂಗ್ ಕೊಟ್ಟರು, ಟ್ರೈನಿಂಗಲ್ಲೇ ಕರ್ಕೊಂಡು ಬಂದರು ಪ್ರತಿಯೊಬ್ಬರನ್ನು. ಯಾರನ್ನೆಲ್ಲ ದೇವರು ಆರಿಸ್ಕೊಂಡು, ಈವನ್ ಅಪಾಸಲ್ಸ್ ಇರ್ಬೋದು, ಶಿಷ್ಯರು ಇರ್ಬೋದು, ಅವ್ರನ್ನೂ ಕೂಡ ದೇವರು ಟ್ರೈನಿಂಗ್ ಕೊಟ್ಟೇ ಕರ್ಕೊಂಡು ಬಂದರು. ವಿತೌಟ್ ಟ್ರೈನಿಂಗ್ ಅವ್ರನ್ನ ಕರ್ಕೊಂಡು ಬಂದಿಲ್ಲ. ಸೊ ಹಾಗೆ ನಮ್ಮನ್ನು ಕೂಡ ದೇವರು ಕರ್ಕೊಂಡು ಹೋಗುವಾಗ ಹಾಗೆ ಟ್ರೈನಿಂಗ್ ಕೊಟ್ಟೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಟೆಸ್ಟ್ ಆಗುತ್ತೆ, ಅಲ್ಲಿ ನಮ್ಮ ಪ್ರಾಮಾಣಿಕತೆ ಟೆಸ್ಟ್ ಆಗುತ್ತೆ. ಇನ್ನೊಂದು, ಆ ಟೆಸ್ಟಿಂಗಲ್ಲಿ ಪಾಸ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ಅವಕಾಶನೂ ಅವರೇ ಮಾಡಿಕೊಡ್ತಾರೆ. ಆದರೆ ನಮ್ಮ ಒಂದು ಮೈಂಡ್ ಅನ್ನೋದು ನಾವು ಸರಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು, ಟ್ಯೂನ್ ಅಪ್ ಮಾಡ್ಕೋಬೇಕು ಟು ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮರಿಗೆ ನಮ್ಮ ಮೈಂಡನ್ನು ಟ್ಯೂನ್ ಮಾಡ್ಕೋಬೇಕು. ವಿ ನೀಡ್ ಟು ಕೀಪ್ ಆನ್ ಟ್ಯೂನಿಂಗ್ ಅವರ್ ಸೆಲ್ಫ್, ಅವರ್ ಮೈಂಡ್ ವಿತ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಕೊಡುವ ಆಲೋಚನೆಗೆ ಅದನ್ನು ಟ್ಯೂನ್ ಮಾಡ್ತಾನೆ ಇರಬೇಕು. ಟ್ಯೂನಿಂಗ್ ಮಾಡೋದು ಹೇಗೆ ಅಂದರೆ ಥ್ರೂ ರಿಟ್ರೀಟ್ಗಳ ಮುಖಾಂತರ, ಥ್ರೂ ಸ್ಪಿರಿಚುವಲ್ ಕೌನ್ಸಿಲಿಂಗ್ ಮುಖಾಂತರ, ಆಧ್ಯಾತ್ಮಿಕ ಸಮಾಲೋಚನೆ ಮುಖಾಂತರ, ಧ್ಯಾನ ಮಾಡೋದ್ರ ಮುಖಾಂತರ, ಆ್ಯಂಡ್ ಥ್ರೂ ಪ್ರೇಯರ್ಸ್, ಪ್ರಾರ್ಥನೆಗಳ ಮುಖಾಂತರ ವಿ ಕ್ಯಾನ್ ಟ್ಯೂನ್ ಅವರ್ ಮೈಂಡ್. ಸ್ಪಿರಿಟ್ ಈಸ್ ಓಕೆ, ಬಟ್ ಮೇಯ್ನ್ ಟ್ಯೂನಿಂಗ್ ಬೇಕಾಗಿರೋದು ನಮ್ಮ ಮೈಂಡಲ್ಲಿ, ಸೋಲಲ್ಲಿ. ದೆನ್ ಓನ್ಲಿ ವಿ ಕ್ಯಾನ್ ಫಂಕ್ಷನ್ ಇನ್ ಲೈನ್ ವಿತ್ ದ ಹೋಲಿ ಸ್ಪಿರಿಟ್. ನಮಗೆ ಈ ಪವಿತ್ರಾತ್ಮರ ಒಂದು ಲೈನ್ನಲ್ಲಿ ನಮಗೆ ಫಂಕ್ಷನ್ ಮಾಡಲಿಕ್ಕಾಗತ್ತೆ, ಕಾರ್ಯ ಮಾಡಲಿಕ್ಕಾಗತ್ತೆ. ಇಲ್ಲ ಅಂದರೆ ವಿ ವಿಲ್ ಬಿ ಡಿಸೀವ್ಡ್, ನಾವು ವಂಚನೆಗೊಳಗಾಗೋ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ಗಿಫ್ಟ್ ಇರುತ್ತೆ, ವರ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ದೇವರು ಕೊಟ್ಟಂಥ ಟ್ಯಾಲೆಂಟ್ಗಳು, ದೇವರು ಕೊಟ್ಟಂಥ ಪವಿತ್ರಾತ್ಮನ ವರದಾನಗಳು, ನ್ಯಾಚುರಲ್ ಟ್ಯಾಲೆಂಟ್ ಇರುತ್ತೆ.
ಅದನ್ನು ನಾವು ದೇವರಿಗೆ ಒಪ್ಪಿಸ್ಕೊಟ್ಟಾಗ ಅದೊಂದು ಕ್ಯಾರಿಸಮ್ ಆಗುತ್ತೆ. ಅದೇ ರೀತಿ ದೇವರು ಸೇವೆಯಲ್ಲಿ ಕೊಡ್ತಕ್ಕಂಥ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇದೆ, ಕ್ಯಾರಿಸ್ಮ್ಯಾಟಿಕ್ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಸೊ ಇದೆಲ್ಲ ಇರುತ್ತೆ, ಇದನ್ನೇನು ದೇವರು ವಾಪಸ್ ತಗೊಳ್ಳೋದಿಲ್ಲ. ಬಟ್ ವಿ ಶುಡ್ ಯೂಸ್ ಅವರ್ ಗಿಫ್ಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್ ಇನ್ ಲೈನ್ ವಿತ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ನಮ್ಮ ಸೋಲ್ನ ನಾವು, ನಮ್ಮ ಮನಸ್ಸನ್ನು ನಾವು ಟ್ಯೂನಿಂಗ್ ಮಾಡ್ಕೋಬೇಕು, ಅಲೈನ್ ಮಾಡ್ಕೋಬೇಕು. ಸೊ ಅದಕ್ಕೆ ಈ ಥರದ್ದು ಕೋರ್ಸಸ್ ಇದ್ದರೆ ಖಂಡಿತವಾಗಲೂ ಅದು ಸಾಧ್ಯ ಆಗುತ್ತೆ. ನಾನು ಹೇಳಿದ್ನಲ್ಲ 2-3 ವಿಷಯ. ಒಂದು, ರಿಟ್ರೀಟ್ಸ್, ವಿ ನೀಡ್ ರಿಟ್ರೀಟ್ಸ್ ನವ್ ಆ್ಯಂಡ್ ದೆನ್. ಕೌನ್ಸಿಲಿಂಗ್, ಸಮಾಲೋಚನೆ, ಸ್ಪಿರಿಚುವಲ್ ಕೌನ್ಸಿಲಿಂಗ್. ಅದಾದಮೇಲೆ ಪರ್ಸನಲ್ ಪ್ರೇಯರ್. ಸೊ ಪರ್ಸ್ನಲ್ ಪ್ರೇಯರ್ ಆಗ್ಬೋದು, ಅಥವಾ ಗ್ರೂಪ್ ಪ್ರೇಯರ್, ಅಥವಾ ಸೆಲ್ ಗ್ರೂಪ್ ಪ್ರೇಯರ್. ಯಾರೋ 2-3 ಜನ ನೀವೊಂದು ಸೆಲ್ ಆಗಿ ಒಟ್ಟಿಗೆ ಸೇರಿ ಕಮಿಟೆಡ್ ಪ್ರೇಯರ್. ಸೊ ಅದನ್ನು ಒಂದು ಮೇಂಟೈನ್ ಮಾಡುವಾಗ ಖಂಡಿತವಾಗಲೂ ಆ ಹೋಲಿ ಸ್ಪಿರಿಟ್ ಜೊತೆಯಲ್ಲಿ ನಮಗೆ ಮೂವ್ ಆಗ್ಲಿಕ್ಕೆ ಆಗುತ್ತೆ. ಅದರ್ವೈಸ್ ವಿ ವಿಲ್ ವಾಕ್ ವಿತ್ ಪೀಪಲ್. ನಾವು ಜನರ ಜೊತೆಗೆ ಹೋಗ್ತೀವಿ. ಇವನ್ ದೋ ವಿ ಹ್ಯಾವ್ ಗಿಫ್ಟ್, ಟ್ಯಾಲೆಂಟ್ಸ್, ವಿ ವಾಕ್ ವಿತ್ ಪೀಪಲ್. ಲೈಕ್ ಸೌಲ ಯಾವ ರೀತಿ, ಅವನಿಗೆ ದೇವರು ಗಿಫ್ಟ್ ಕೊಟ್ಟಿದ್ದರು, ಅವನಿಗೆ ದೇವರು ಅಭಿಷೇಕ ಕೊಟ್ಟಿದ್ದರು, ಅವನಿಗೆ ದೇವರು ಕರೆ ಕೊಟ್ಟಿದ್ದರು, ಅರಸ ಸೌಲನಿಗೆ. ಆದರೆ ಹಿ ವಾಕ್ಡ್ ವಿತ್ ಪೀಪಲ್. ಅವನ ಜನರ ಜೊತೆಗೆ ಹೋದ, ಅವನು ಹೋಲಿ ಸ್ಪಿರಿಟ್ ಜೊತೆಗೆ ಮೂವ್ ಮಾಡಿಲ್ಲ. ಅವನ ಸಾಧ್ಯತೆ ನಮ್ಮ ಜೀವನದಲ್ಲೂ ಕೂಡ ಇರ್ಬೋದು. ಈಗ ನಾವು ದೇವರ ಸೇವೆ ಅಂತ ಮಾಡೋದು ಯಾರ ಜೊತೆಯಲ್ಲಿ? ಮನುಷ್ಯರ ಜೊತೆಯಲ್ಲಿ. ಸೊ ಮನುಷ್ಯರ ಜೊತೆಯಲ್ಲಿ ನಾವು ಸೇವೆ ಮಾಡ್ತಾ ಇರೋದು, ಮತ್ತು ಸೇವೆ ಮಾಡೋದು ಮನುಷ್ಯರಿಗೆ ಆಗಿರೋದ್ರಿಂದ ಮನುಷ್ಯರು, ಈಗ ನಾವೆಲ್ಲ ಮನುಷ್ಯರೇ. ನಾವು ದೇವರ ಸೇವೆ ಯಾರಿಗೋಸ್ಕರ ಮಾಡೋದು? ಮನುಷ್ಯರಿಗೋಸ್ಕರ. ಸೊ ಮನುಷ್ಯನ ಜೊತೆಯಲ್ಲಿ ನಾವು ಮನುಷ್ಯರೇ, ಮನುಷ್ಯರ ಜೊತೆಯಲ್ಲೇ ಇರೋದು, ಮನುಷ್ಯರಿಗೇ ಸೇವೆ ಮಾಡೋದ್ರಿಂದ ಮನುಷ್ಯರನ್ನು, ಮಾನುಷಿಕವಾದದ್ದನ್ನು ಅನುಸರಣೆ ಮಾಡುವ ಸಾಧ್ಯತೆಗಳೇ ಜಾಸ್ತಿ. ಪೀಪಲ್ಸ್ ಒಪಿನಿಯನ್. ಮೋಸ್ಟ್ ಆಫ್ ದ ಟೈಮ್ ವಿ ಫಾಲೋ ದ ಒಪಿನಿಯನ್ ಆಫ್ ದ ಪೀಪಲ್ ಅಂದರೆ ಹೊರಗಡೆಯವರಲ್ಲ, ಜೊತೆಯಲ್ಲಿರುವವರು. ಸೊ ಜೊತೆಯಲ್ಲಿರೋರ ಒಪಿನಿಯನ್ ನಾವು ತೆಗೆದುಕೊಂಡ್ರೆ, ತಗೋಬಾರ್ದು ಅಂತಲ್ಲ. ಇಫ್ ದ ಪರ್ಸನ್ ಈಸ್ ಸ್ಪೀಕಿಂಗ್ ಥ್ರೂ ದ ಹೋಲಿ ಸ್ಪಿರಿಟ್, ಗೈಡೆಡ್ ಬೈ ದ ಹೋಲಿ ಸ್ಪಿರಿಟ್, ಇನ್ ದ ಲೈಟ್ ಆಫ್ ದ ಟ್ರೂತ್, ದೆನ್ ಓಕೆ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ, ವಿ ವಿಲ್ ಬಿ ಡಿಸೀವ್ಡ್. ನಾವು ವಂಚನೆಗೆ ಒಳಗಾಗ್ತೀವಿ. ಸೌಲ ಅದೇ ರೀತಿಯಲ್ಲಿ ಒಳಗಾಗಿ ಲಾಸ್ಟಿಗೆ ಹಿ ವಾಸ್ ಅಟ್ಯಾಕ್ಡ್ ಬೈ ದ ಈವಿಲ್ ಸ್ಪಿರಿಟ್. ಪಿಶಾಚಿಯಿಂದ ಪೀಡಿತನಾದ. ಫೈನಲಿ ಹಿ ಕಮಿಟೆಡ್ ಸೂಯಿಸೈಡ್. ತುಂಬ ಉದಾಹರಣೆಗಳು ಈ ಒಂದು ಕರಿಸ್ಮ್ಯಾಟಿಕ್ ಮೂಮೆಂಟಲ್ಲಿ ನಮಗೆ ಇದೆ ನೋಡಲಿಕ್ಕೆ. ಆ ರೀತಿ ಬ್ಯಾಡ್ ವಿಟ್ನೆಸಸ್ ಅಂದರೆ ಗಿಫ್ಟ್ ಇದೆ, ಟ್ಯಾಲೆಂಟ್ಸ್ ಇದೆ, ಅನಾಯಿಂಟಿಂಗ್ ಇದೆ, ಎಲ್ಲ ಇದೆ, ಕೆಲಸ ಮಾಡಿದ್ದಾರೆ. ಆದರೆ ಹೋಗ್ತಾ ಆ ಹೋಲಿ ಸ್ಪಿರಿಟ್ ಲೈನಲ್ಲಿ ಹೋಗದೆ ಮನುಷ್ಯರ ಅಥವಾ ಜೊತೆಯಲ್ಲಿರೋರದ್ದು ಅಭಿಪ್ರಾಯಗಳಿಗೆ ನಾವು ಹಾರ್ಟ್ ಕೊಟ್ಟು ಹೋದಾಗ ಏನಾಗುತ್ತೆ ಅಂದರೆ, ಎಷ್ಟೋ ಜನ ಪಿಶಾಚಿಯಿಂದ ಪೀಡಿತರಾಗಿ ಬೇರೆ ಬೇರೆ ರೀತಿಯ ತಪ್ಪಾದ ರೀತಿಯಲ್ಲಿ ಅವರೊಂದು ಬ್ಯಾಡ್ ಎಕ್ಸಾಂಪಲ್ ಆಗಿ ಸೂಸೈಡ್ ಮಾಡ್ಕೊಂಡು ಸತ್ತು ಹೋದವರು, ಬೇರೆ ಬೇರೆ ರೀತಿಯಲ್ಲಿ ದೇವರ ಒಂದು ಪ್ಲ್ಯಾನ್ ಇಲ್ಲದೆ ಜೀವನ ಹಾಳು ಮಾಡ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ಇನ್ಸೈಡ್ ದ ಕರಿಸ್ಮ್ಯಾಟಿಕ್ ಗ್ರೂಪ್ಸ್. ನಾಟ್ ಓನ್ಲಿ ಇನ್ ಕ್ಯಾಥಲಿಕ್ಸ್, ಎಂಟೈರ್ ಕ್ರಿಶ್ಚಿಯಾನಿಟಿ ಒಂದು ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿ, ಮೂಮೆಂಟ್ಗಳಲ್ಲಿ ಕೆಲಸ ಮಾಡಿದವರು. ಸೊ ಹಾಗೆ ಆಗುವ ಸಾಧ್ಯತೆ ಇದೆಯಾ ಕೇಳಿದರೆ ಖಂಡಿತ ನಮಗೆಲ್ರಿಗೂ ಆ ಸಾಧ್ಯತೆಗಳಿದೆ. ಅದಕ್ಕೇ ದೇವರು
ಬೈಬಲ್ನಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಇಟ್ಟಿರೋದು. ಸೊ ಸೌಲನ ಜೀವನ ಹಾಗೆ ಆಗಿದ್ದು. ದಟ್ ವಾಸ್ ನಾಟ್ ಗಾಡ್ಸ್ ಪ್ಲ್ಯಾನ್, ಬಟ್ ಗಾಡ್ ನ್ಯೂ ಇಟ್. ದೇವ್ರ ಯೋಜನೆ ಆಗಿರಲಿಲ್ಲ, ಬಟ್ ದೇವ್ರಿಗೆ ಗೊತ್ತಿತ್ತು ಇವನ ಜೀವನ ಹೀಗೆ ಆಗುತ್ತೆ ಅಂತ. ಇಟ್ ಈಸ್ ಎ ಲೆಸನ್ ಫಾರ್ ಅಸ್, ನಮಗೊಂದು ಪಾಠ. ನಾವೆಷ್ಟೇ ಥಿಂಕ್ ಮಾಡಿದರೂ ದೇವರು ಕೆಲಸ ಮಾಡೋದು ನಮ್ಮ ಒಂದು ಸಹಕಾರದೊಂದಿಗೇ ಮಾಡೋದು. ನಾವೆಷ್ಟೇ ಒಂದು ಅಭಿಷೇಕ ಇರುವವರಾದರೂ, ಗಿಫ್ಟೆಡ್ ಆದರೂ, ಎಂಥ ಒಂದು ಕರೆ ಇದ್ದರೂ ಕೂಡ ನಮ್ಮ ಸ್ವಾತಂತ್ರ್ಯ ಅದು ನಮಗೆ ದೇವರು ಕೊಟ್ಟಿದ್ದಾರೆ. ಒಂದು ವೇಳೆ ಆ ಒಂದು ಫ್ರೀಡಮ್ ಆಫ್ ಚಾಯ್ಸ್ ನಮಗೆ ದೇವರು ಕೊಡದೇ ಇದ್ದಿದ್ದರೆ ಬೈಬಲ್ ಅಗತ್ಯ ಇರಲಿಲ್ಲ. ದೇವರು ಒಂದು ರೋಬೋಟ್ ಥರ ನಮ್ಮನ್ನು ಯೂಸ್ ಮಾಡಿಬಿಡ್ಬೋದಾಗಿತ್ತು. ಇನ್ನೊಂದು, ದೇವರ ಒಂದು ಪ್ರಭಾವ, ಆ ಒಂದು ಶಕ್ತಿ ನಾವು ಯಾರೂ ಕ್ವಶನ್ ಕೇಳಲಿಕ್ಕಿಲ್ಲ. ದೇವರಿಗೊಬ್ಬರನ್ನ ಬೇಕಾದರೆ ಹೇಗೂ ಯೂಸ್ ಮಾಡ್ಬೋದು. ರೋಬೋಟಿಕ್ ವೇನಲ್ಲಿ ದೇವರು ಯೂಸ್ ಮಾಡ್ಬೋದು. ನೋ ಒನ್ ಹ್ಯಾಸ್ ದ ರೈಟ್ ಟು ಕ್ವೆಶ್ಚನ್ ಗಾಡ್ ಇನ್ ದ್ಯಾಟ್ ಕೇಸ್. ಅದು ದೇವ್ರಿಗೆ ಬಿಟ್ಟಿದ್ದು, ಅದು ಅವ್ರು ಮಾಡ್ತಾರೆ. ಅದು ನನ್ನನ್ನೇ ಮಾಡಲಿ ಅಂತ ನಾನು ಹಠ ಹಿಡಿದ್ರೆ ಐ ವಿಲ್ ಬಿಕಮ್ ಎ ಫೂಲ್. ಅವ್ರನ್ನ ಮಾಡಿದ್ದೇವ್ರು ನನ್ನನ್ನು ಮಾಡದೇ ಇರ್ತಾರಾ ಅನ್ನೋದು ಕೂಡ ಡಿಸೆಪ್ಷನ್. ಈಗ ದೇವರು ಫಿಲಿಪ್ಪನನ್ನು ಎತ್ಕೊಂಡು ಹೋದರು. ಹೋಲಿ ಸ್ಪಿರಿಟ ಫಿಲಿಪ್ಪನನ್ನು ಎತ್ಕೊಂಡು ಹೋಗಿ ಗಾಳಿಲಿ ಎತ್ಕೊಂಡು ಹೋಗಿ ಆ ಕಂಚುಕಿ ಮುಂದೆ, ಅವನ ಒಂದು ರಥದ ಮುಂದೆ ನಿಲ್ಲಿಸಿದರು ಅಂತ ನಾವು ನೋಡ್ತೀವಿ. ಸೊ ದೇವರು ನನ್ನನ್ನು ಹಾಗೆ ಎತ್ಕೊಂಡು ಹೋಗಲ್ವಾ ಕೇಳಿದರೆ, ಇಫ್ ಹಿ ವಾಂಟ್ಸ್ ಹಿ ವಿಲ್ ಡೂ ಇಟ್. ಅವ್ರಿಗೆ ಬೇಕಾದ್ರೆ ಮಾಡ್ಬೋದು. ಆದರೆ ಫಿಲಿಪ್ಪನ್ನು ಎತ್ಕೊಂಡು ಹೋದರು ಅಂತ ಹೇಳ್ಬಿಟ್ರೆ ನನ್ನನ್ನು ಎತ್ಕೊಂಡು ಹೋಗ್ತಾರೆ ಅಂತ ನೀನು ಕಾಯ್ತಾ ಕೂತ್ಕೊಂಡ್ರೆ ವಿಲ್ ಬಿ ಡಿಸೀವ್ಡ್. ಸೈತಾನ ಬಂದು ಎತ್ಕೊಂಡು ಹೋಗ್ತಾನೆ ಕೆಲವು ಟೈಮ್. ಹೋಲಿ ಸ್ಪಿರಿಟ್ ಎತ್ಕೊಂಡು ಹೋಗಲ್ಲ, ಪಿಶಾಚಿ ಎತ್ಕೊಂಡು ಹೋಗ್ತಾನೆ. ಅದಕ್ಕೆ ನೀನೇನು ಮಾಡೋದು ಬೇಡ. ದೇವ್ರು ನಿನ್ನ ಸೂಪರ್ ನ್ಯಾಚುರಲ್ ಆಗಿ ಎತ್ಕೊಂಡು ಹೋಗಲಿಕ್ಕೆ ನೀನೇನು ಮಾಡೋದು ಬೇಕಾಗಿಲ್ಲ. ನೋ ಎಕ್ಸ್ಟ್ರಾ ಪ್ರೇಯರ್ ಈಸ್ ರಿಕ್ವೈರ್ಡ್, ನಥಿಂಗ್ ಈಸ್ ರಿಕ್ವೈರ್ಡ್. ಎಲಿಯನನ್ನು ಸ್ವರ್ಗಕ್ಕೆ ದೇವರು ಕರ್ಕೊಂಡು ಹೋದರು. ಸೊ ನನ್ನನ್ನು ಹಾಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ರೆ ನಾನೇನೋ ಮಾಡೋದು ಬೇಕಾಗಿಲ್ಲ. ದ್ಯಾಟ್ ಈಸ್ ಗಾಡ್ಸ್ ಡಿಸಿಷನ್. ಅದೇ ರೀತಿ ದೇವರು ಅನೇಕ ವ್ಯಕ್ತಿಗಳ ಜೀವನದಲ್ಲಿ ಆ ರೀತಿಯಲ್ಲಿ ಸೂಪರ್ ನ್ಯಾಚುರಲ್ ಆಗಿ ದೇವರೇ ಡೈರೆಕ್ಟ್ ಇಂಟರ್ವೆನ್ಷನ್ ಮಾಡಿ ಕಾರ್ಯ ಮಾಡಿದ್ದಿದೆ. ದೇವರು ಇಂದಿಗೂ ಅದನ್ನು ಮಾಡಲು ಶಕ್ತರಾಗಿದ್ದಾರೆ. ಇವತ್ತು ದೇವರು ಅದನ್ನು ಮಾಡ್ತಾರೆ. ಬಟ್ ನಿನ್ನ ಜೀವನದಲ್ಲಿ ಮಾಡ್ತಾರೆ ಅಂತ ನೀನೊಂದು ಎಕ್ಸ್ಪೆಕ್ಟೇಷನ್ನಿಂದ ಇರೋದಾದರೆ ದಟ್ ಈಸ್ ಎ ಡಿಸೆಪ್ಷನ್. ನೀವು ಏನೇ ಆರ್ಗ್ಯೂ ಮಾಡಿದರೂ ಯು ಕ್ಯಾನ್ ನಾಟ್ ವಿನ್ ಬಿಫೋರ್ ಗಾಡ್ಸ್ ವಿಸ್ಡಮ್. ದೇವರ ಜ್ಞಾನದ ಮುಂದೆ ಗೆಲ್ಲಕ್ಕಾಗಲ್ಲ. ದೇವರು ಹಾಗಾದರೆ ಅವ್ರಿಗೆ ಮಾಡಿಲ್ವಾ, ಇವ್ರಿಗೆ ಮಾಡಿಲ್ವಾ, ಅವ್ರ ಜೀವನದಲ್ಲಿ ಮಾಡಿಲ್ವಾ, ಇವ್ರ ಜೀವನದಲ್ಲಿ ಮಾಡಿಲ್ವಾ? 100% ಮಾಡಿದ್ದಾರೆ. ಮತ್ತು ನಿನ್ನ ಜೀವನದಲ್ಲಿ ಮಾಡಲ್ವಾ ಗೊತ್ತಿಲ್ಲ. ಮಾಡ್ಬೋದು, ಮಾಡದೇ ಇರ್ಬೋದು. ದೇವ್ರ ಲಿಸ್ಟಲ್ಲಿದ್ದರೆ ಮಾಡೇ ಮಾಡ್ತಾರೆ. ದೇವ್ರ ಲಿಸ್ಟಲ್ಲಿ ಇಲ್ಲ ಅಂದರೆ ನೀನು ಏನು ಮಾಡಿದರೂ ಮಾಡಲ್ಲ. ಬಟ್ ದೇವರು ನಮಗೊಂದು ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಟಿದ್ದಾರೆ. ನಮಗೆ ಏನು ಬೇಕಾದರೂ ಮಾಡ್ಬೋದು ವಿತ್ ದ್ಯಾಟ್ ಫ್ರೀಡಮ್. ಅದು ನಮ್ಮ ಕೈಯಲ್ಲಿದೆ. ದೇವರು ಅಲ್ಲಿ ಆ ಏರಿಯಾ ಓಪನ್ ಮಾಡಿಟ್ಟಿದ್ದಾರೆ. ಬೆಳೆ ಪ್ರಯೋಗ ಮಾಡುವವನೊಂದನ್ನು ಸ್ವಾಧೀನಪಡಿಸ್ಕೊಳ್ತಾರೆ ಅಂತ ಹೇಳ್ತಾರಲ್ವಾ. ಸೊ ಆ ರೀತಿಯಲ್ಲಿ ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ ದೇವರು. ಈಗ ಆ ಫ್ರೀಡಮ್ನ ನಾವು ವಿಶ್ವಾಸದಿಂದ ಉಪಯೋಗಿಸಿದಾಗ ಖಂಡಿತವಾಗಲೂ ಬೈಬಲ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆಯಲ್ವಾ. ಅವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ ಆ ಸ್ಥಳ ಕಂಪಿಸಿತು, ಪವಿತ್ರಾತ್ಮ ಭರಿತರಾದರು. ಸೊ ದಟ್ ಕ್ಯಾನ್ ಹ್ಯಾಪನ್. ಅದೇ ರೀತಿ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸದಿಂದ ಅವರು ಸ್ಟೆಪ್ ಇಟ್ಟಾಗ, ಕಂಟಿನ್ಯೂ ಹೋದಾಗ ದೇವರು ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟರು.
ಬೈಬಲ್ಲೇ ಹೇಳುತ್ತೆ ಗಾಡ್ ಈಸ್ ದ ರಿವಾರ್ಡರ್ ಆಫ್ ಫೇತ್ ಅಂತ. ವಿಶ್ವಾಸಕ್ಕೆ ಒಂದು ಪ್ರತಿಫಲ ಕೊಡುವಂಥವ್ರು ದೇವರು ಅಂತ. ಸೊ ಹಾಗಿರುವಾಗ ದೇವರು ಯಾರಿಗೂ ಮೋಸ ಮಾಡೋದಿಲ್ಲ, ಆಯಿತಾ. ಬಟ್ ದೇವರು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ ಅನ್ನೋದು ನಮಗೆ ನಾಲೆಡ್ಜ್ ಇರಬೇಕು. ಆ ನಾಲೆಡ್ಜ್ ನಿಮ್ಗೆ ಎಲ್ಲಿಂದ ಬರುತ್ತೆ? ಆ ನಾಲೆಡ್ಜ್ ಎಲ್ಲಿಂದ ಬರುತ್ತೆ ಅಂದರೆ ಸ್ಕ್ರಿಪ್ಚರಿಂದ ಬರುತ್ತೆ. ದೇವರ ವಾಕ್ಯದ ಮುಖಾಂತರವಾಗಿ ನಮ್ಗೆ ಆ ನಾಲೆಡ್ಜ್ ಬರುತ್ತೆ. ದೇವರ ವಾಕ್ಯದ ಮುಖಾಂತರ ಅಂತ ಹೇಳುವಾಗ ಬೈಬಲ್ ಓದೋದ್ರಿಂದ ಬರುತ್ತೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ದಟ್ ನಾಲೆಡ್ಜ್ ಕಮ್ಸ್ ಫ್ರಮ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ನಮಗೆ ಒಂದು ರಿವೀಲ್ ಆದಾಗ. ಸೊ ದೇವರ ವಾಕ್ಯ ಒಬ್ಬ ಮನುಷ್ಯನಿಗೆ ಎರಡು ರೀತಿಯಲ್ಲಿ ಅದು ತಗೋಬೋದು. ಒಂದು ಇನ್ಫಾರ್ಮೇಷನ್, ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಕೆಲವರು ನಾವು ಹೇಳ್ತೀವಲ್ವ ವಾಕಿಂಗ್ ಬೈಬಲ್ ಅವರು ಅಂತ. ಸೊ ವಾಕಿಂಗ್ ಬೈಬಲ್ಲೇ, ವಾಕ್ಯ ಗೊತ್ತು, ಅನೇಕ ವಾಕ್ಯಗಳು ಗೊತ್ತಿದೆ. ಬೈಬಲ್ ಯಾವ ವಾಕ್ಯ ಕೇಳಿದರೂ ತಕ್ಷಣ ತೆಗಿಲಿಕ್ಕೆ ಆಗುತ್ತೆ. ಆದರೆ ಅದರಿಂದ ದೇವರ ದಾರಿನಲ್ಲೇ ಅವ್ರು ನಡೀತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ಟೈಮ್ ನಾವು ಅಲ್ಲಿ ಕೆಲವ್ರನ್ನ ನೋಡಿ ಜಡ್ಜ್ ಮಾಡ್ತೀವಿ, ಇವ್ರಿಗಿಷ್ಟು ವಾಕ್ಯ ಗೊತ್ತಲ್ವಾ, ಇವರಿಷ್ಟು ವಾಕ್ಯ ಹೇಳ್ತಾರೆ, ಇಷ್ಟು ವಾಕ್ಯ ಗೊತ್ತಿದೆ, ಬೈಬಲ್ ಆದಿಕಾಂಡದಿಂದ ಪ್ರಕಟಣೆ ತನಕ ಎಲ್ಲಿ ಬೇಕಾದರೂ ಇಂಥಲ್ಲಿದೆ ವಾಕ್ಯ ಅಂತ ಹೇಳ್ತಾರೆ, ಬಟ್ ಯಾಕೆ ಈ ಥರ ಇದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವ್ರ ಮೈಂಡಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಇದೆ ಅಷ್ಟೇ. ಆದರೆ ಆ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ನಮಗೆ ಒಂದು ದೈವ ಜ್ಞಾನ ತಂದುಕೊಡಲ್ಲ. ದೈವ ಜ್ಞಾನ ತಂದುಕೊಡೋದು ಆ ಪ್ರಕಟಣೆಗಳು ಮಾತ್ರನೇ, ರೆವಲೇಷನ್ಸ್ ಆಫ್ ಗಾಡ್ಸ್ ವರ್ಡ್. ಆ ಒಂದು ಜ್ಞಾನದ ಬಗ್ಗೆ ನಾನು ಹೇಳ್ತಾ ಇರೋದು. ದೇವರ ವಾಕ್ಯದಿಂದ ನಮಗೆ ಜ್ಞಾನ ಸಿಗುತ್ತೆ, ರೆವಲೇಷನ್ ಸಿಗಬೇಕು, ಪ್ರಕಟಣೆಗಳು ಸಿಗಬೇಕು. ದೇವರ ವಾಕ್ಯದ ಮುಖಾಂತರ ಪ್ರಕಟಣೆ ಯಾವ ರೀತಿ ಬೇಕಾದರೂ ನಾವು ಪಡ್ಕೋಬೋದು. ಒಂದು ಥ್ರೂ ಪ್ರೇಯರ್, ಪ್ರಾರ್ಥನೆ ಮುಖಾಂತರ ಪ್ರಕಟಣೆ ಪಡ್ಕೋಬೋದು, ಅಥವಾ ಬೋಧನೆ ಮುಖಾಂತರ ದೇವರ ವಾಕ್ಯದ ಉಪದೇಶ ಆಲಿಸುವಾಗ, ಆ್ಯಸ್ ಯು ಆರ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಆರ್ ದ ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದವನ್ನು ಕಲಿಯುವಾಗ, ದೇವರ ವಾಕ್ಯದ ಉಪದೇಶ ಕೇಳುವಾಗ ಯು ವಿಲ್ ಗೆಟ್ ದ ರೆವಲೇಷನ್, ಪ್ರಕಟಣೆ ಆಗುತ್ತೆ. ಅದನ್ನೇ ನಾವು ಹೇಳೋದೇನು, ದೇವ್ರು ನನ್ನ ಜೊತೆಗೆ ಮಾತಾಡಿದರು, ದೇವ್ರು ನನ್ನ ಹತ್ರ ಮಾತಾಡಿದ್ರು ಇವತ್ತು ಅಂತ ಹೇಳ್ತೀವಿ. ದಟ್ ಈಸ್ ರೆವಲೇಷನ್. ಕೆಲವರಿಗೆ ಇನ್ಫಾರ್ಮೇಷನ್ ಆಗಿ ಸುಮಾರು ವಿಷಯ ಸಿಕ್ಕಿರುತ್ತೆ, ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆ ಚೆನ್ನಾಗಿತ್ತು ಅಂತ ಹೇಳೋದು ಓನ್ಲಿ ಇನ್ಫಾರ್ಮೇಷನ್ ಅಷ್ಟೇ. ಆದರೆ ದೇವರು ನನ್ನ ಜೊತೆಗೆ ಇವತ್ತು ಮಾತಾಡಿದರು ಅಂತ ಹೇಳೋದು ರೆವಲೇಷನ್. ಗಾಡ್ ಸ್ಪೋಕ್ ಟು ಮೀ ಟುಡೇ. ಮಾತಾಡಿದ್ದು ಸೇಮ್ ಪರ್ಸನ್ನೇ, ಕೂತ್ಕೊಂಡಿದ್ದು ಸೇಮ್ ಮೀಟಿಂಗೆ, ಆದರೆ ಒಬ್ಬ ಹೇಳ್ತಾನೆ ಚೆನ್ನಾಗಿತ್ತು ಅಂತ, ಇನ್ನೊಬ್ಬ ಹೇಳ್ತಾನೆ ದೇವರು ಮಾತಾಡಿದ್ರು ನನ್ನ ಜೊತೆಗೆ ಅಂತ. ಅದರಲ್ಲಿ ತುಂಬ ವ್ಯತ್ಯಾಸ ಇದೆ. ಈ ಚೆನ್ನಾಗಿತ್ತು ಅಂತ ಯಾರೆಲ್ಲ ಹೇಳ್ತಾರೋ ಅವ್ರ ಜೀವನ ಚೆನ್ನಾಗಾಗಲ್ಲ, ಅವ್ರು ಹಾಗೇ ಇರ್ತಾರೆ. ದೇವ್ರು ಮಾತಾಡಿದ್ರು ಇವತ್ತು ನನ್ನ ಜೊತೆಗೆ ಮಾತಾಡಿದ್ರು ಅಂತ ಯಾರಿಗೆ ಒಂದು ಮನವರಿಕೆ ಆಗುತ್ತೋ, ಒಂದು ಕನ್ವಿಕ್ಟ್ ಆಗುತ್ತೋ, ಅವ್ರ ಜೀವನ ಚೇಂಜ್ ಆಗುತ್ತೆ, ಇದ್ದಂಗೆ ಇರೋದಿಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರಾ, ಅಥವಾ ಪ್ರಾರ್ಥನೆಯಲ್ಲಿ ಜಸ್ಟ್ ನೀವು ಪ್ರಾರ್ಥನೆ ಸಮಯದಲ್ಲೂ ಕೂಡ ಬೈಬಲ್ ಓದ್ತೀರಿ, ಓದುವಾಗ ಪ್ರಾರ್ಥನೆ ಚೆನ್ನಾಗಿ ಫೀಲ್ ಆಗುತ್ತಾ, ಒಂದು ಗುಡ್ ಫೀಲಿಂಗ್, ಅಥವಾ ಏನೋ ಸುಮಾರು ವಿಷಯ ತಿಳ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ, ದೇವ್ರು ಮಾತಾಡ್ತಾ ಇದ್ದಾರೆ. ಈಗ ಪ್ರಾರ್ಥನೆ ಸಮಯದಲ್ಲಿ ನಾವು ಫಾರ್ ಎಕ್ಸಾಂಪಲ್ ನೀವೇನೋ ಯಾರಿಗೋ ಪ್ರೀಚ್ ಮಾಡಬೇಕು ಹೋಗ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ಪ್ರಾರ್ಥನೆ ಮಾಡುವಾಗ ನೀವು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡೋದು ಈಸಿ ಸಿಗುತ್ತೆ. ಬೈಬಲ್ ಓದಿದರೆ ತುಂಬ ವಿಷಯಗಳು ಸಿಗುತ್ತೆ, ಯಾವುದೊಂದು ಟಾಪಿಕ್ ರೆಡಿ ಮಾಡಿ ಹೇಳಿಬಿಡ್ಬೋದು, ಈಸಿ. ಬಟ್ ಅದರಿಂದ ಅವ್ನು ಕೇಳಿಸ್ಕೊಂಡವನಿಗೆ ಅದು ಪ್ರಕಟಣೆ ಸಿಕ್ಕಿ ಅವ್ನು ಚೇಂಜ್ ಆಗ್ಬೋದೇನೋ, ಬಟ್ ಹೇಳೋ ನಾನು ಚೇಂಜ್ ಆಗೋಲ್ಲ. ಈ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್. ನೀವು ಬೋಧನೆ ಮಾಡ್ತೀರಿ, ಅವರೆಲ್ಲ ಚೇಂಜ್ ಆಗ್ತಿದ್ದಾರೆ, ನೀವು ಯಾಕೆ ಚೇಂಜ್ ಆಗ್ತಾಯಿಲ್ಲ? ನೀವು ಇದ್ದಂಗೆ ಇದ್ದೀರಲ್ಲ, ನಾವು ನೋಡ್ತಾ ಇದ್ದೀವಿ, ಹಾಗೆ ಇದ್ದೀರಿ, ಏನು ಚೇಂಜಸ್ ಇಲ್ಲಲ್ಲ, ಯಾಕೆ? ಕಾರಣ ಏನು ಅಂದರೆ ಇದೇ ಕಾರಣ. ಬಟ್ ದೇವ್ರು ಏನು ಮಾತಾಡಿದ್ರು, ನಿನಗೇನು ಮಾತಾಡಿದ್ರು, ದಟ್ಸ್ ವೆರಿ ಇಂಪಾರ್ಟೆಂಟ್. ಮಾತಾಡ್ತಾರೆ.
ಸೊ ಅದರಿಂದ ನಾವಿನ್ನು ಅದು ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ, ಒಂದು ಧ್ಯಾನಕ್ಕೆ ಹೋಗುವಾಗ, ಒಂದು ದೇವರ ವಾಕ್ಯ ಉಪದೇಶ ಕೇಳುವಾಗ ಆ ಒಂದು ಮೈಂಡ್ ಸೆಟ್ ಮಾಡಿ ಕೂತ್ಕೊಳ್ಳೋಣ. ದೇವರೇ, ನನಗೆ ಮಾಹಿತಿ ಬೇಡ, ಐ ವಾಂಟ್ ಟು ಹಿಯರ್ ವಾಟ್ ಯು ಆರ್ ಸ್ಪೀಕಿಂಗ್ ಟು ಮೀ, ನಾಟ್ ಸಮ್ ಇನ್ಫಾರ್ಮೇಷನ್, ನ್ಯೂ ಇನ್ಫಾರ್ಮೇಷನ್ ಬೇಡ ನನಗೆ, ಹೊಸ ಮಾಹಿತಿ ಬೇಕಾಗಿಲ್ಲ ನನಗೆ ನೀವು ಮಾತಾಡೋ ಸ್ವರ ಬೇಕು. ಐ ವಾಂಟ್ ಟು ಹಿಯರ್ ಯುವರ್ ವಾಯ್ಸ್. ಸೊ ಆ ಒಂದು ಯಾರೆಲ್ಲ ಇದ್ದಾರೆ ಗೂಗಲ್ ಮೀಟಲ್ಲಿ? ಅನುಷಾ ಮತ್ತು ದಿವ್ಯಾಕ. ಅನುಷಾ ದಿವ್ಯಾಕ ಓಕೆ. ಓಕೆ. ಸೊ ನೆಕ್ಸ್ಟ್ ನಾವು ಅಟೆಂಡ್ ಮಾಡುವಾಗ, ಎಲ್ಲಾದರೂ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುವಾಗ ಅಥವಾ ದೇವ್ರ ವಾಕ್ಯ ಧ್ಯಾನಕ್ಕೆ ರಿಟ್ರೀಟ್ಗೆ ಅಂತ ಬರುವಾಗ ನಾವೇನು ಮಾಡಬೇಕು ಅಂದರೆ ಈ ಒಂದು ರೀತಿ ಮೈಂಡನ್ನ ಸೆಟ್ ಮಾಡ್ಕೊಂಡು ಬರಬೇಕು. ಸೊ ಅದು ಏನು ಅಂತ ಹೇಳೋದಾದರೆ, ದ್ಯಾಟ್ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಫೇತ್, ವಿಶ್ವಾಸದ ಕಾರ್ಯ. ರಿವಾರ್ಡ್ ಸಿಗುತ್ತೆ. ಏನೂ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳದೆ ಬಂದವನಿಗೆ ದೇವ್ರು ರಿವಾರ್ಡ್ ಕೊಡ್ತಾರೆ. ಎಷ್ಟೋ ಸರಿ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾದರೆ ನಾವು ನಿಜವಾಗ್ಲೂ ಮೈಂಡನ್ನು ಸೆಟ್ ಮಾಡಿ ಬರುವಾಗ ಖಂಡಿತವಾಗ್ಲೂ ಹಿ ವಿಲ್ ರಿವಾರ್ಡ್ ಅಸ್. ಆ ಒಂದು ಪರ್ಸನಲ್ ರೆವಲೇಷನ್ಸ್ ನಮಗೆ ಸಿಕ್ಕಿದರೆ ಮಾತ್ರ ಪರ್ಸನಲ್ ಗ್ರೋತ್ ನಮಗೆ ಬರೋದು. ಇಫ್ ದೆರ್ ಈಸ್ ನೋ ಪರ್ಸನಲ್ ರೆವಲೇಷನ್, ದೇರ್ ವೋಂಟ್ ಬಿ ಪರ್ಸನಲ್ ಗ್ರೋತ್. ಈಗ ಗ್ರೋತ್ ಅಂದರೆ ಚೆನ್ನಾಗಿ ಪ್ರೀಚ್ ಮಾಡೋಕ್ಕೆ ಬರುತ್ತೆ ಅನ್ನೋದು ಗ್ರೋತ್ ಅಲ್ಲ, ಚೆನ್ನಾಗಿ ಹಾಡ್ಲಿಕ್ಕೆ ಬರುತ್ತೆ ಅನ್ನೋದು ಗ್ರೋತ್ ಅಲ್ಲ, ಯಾವುದು ಗ್ರೋತ್ ಅಲ್ಲ. ಯು ಆರ್ ಎಕ್ಸಸೈಸಿಂಗ್ ದ ಗಿಫ್ಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಯು, ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೋದು. ಬಟ್ ಗ್ರೋತ್ ಅಂತ ಬರುವಾಗ ಅದರ ರಿಸಲ್ಟ್ ನಮಗೆ ಫ್ರೂಟ್ ಆಫ್ ದ ಸ್ಪಿರಿಟಲ್ಲಿ ಮಾತ್ರ ಗೊತ್ತಾಗುತ್ತೆ. ಬೆಳವಣಿಗೆ ಅನ್ನೋದು ಕಾಣಲ್ಪಡೋದು ಫಲದಲ್ಲಿ. ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದಾರೆ ಅಥವಾ ಬೆಳೆದಿದ್ದಾರೆ ಅನ್ನೋದು, ಆ ಬೆಳವಣಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ವಾಟ್ ಈಸ್ ದ ಔಟ್ಕಮ್ ಆಫ್ ದ ಗ್ರೋತ್? ಔಟ್ಕಮ್ ಆಫ್ ದ ಗ್ರೋತ್ ಈಸ್ the fruit of the Spirit, nothing else. Fruit of the Spirit is nothing but the manifestation of God or manifestation of Jesus Christ. ಪವಿತ್ರಾತ್ಮನ ಫಲ ಅಂತ ಹೇಳುವಾಗ ಅದೇನು ಅನ್ನೋದಾದರೆ, ಅದು ದೇವರು ಪ್ರಕಟವಾಗೋದು ನನ್ನ ಮುಖಾಂತರ, ಅಥವಾ ಯೇಸು ನನ್ನ ಮುಖಾಂತರ ಪ್ರಕಟವಾಗುವುದು. ನನ್ನ ಮುಖಾಂತರ ಅದ್ಭುತಗಳಾಗೋದಲ್ಲ, ನನ್ನ ಮುಖಾಂತರ ಮಹತ್ಕಾರ್ಯಗಳು ಆಗೋದಲ್ಲ, ನನ್ನ ಮುಖಾಂತರ ಅನೇಕ ಪ್ರವಾದನೆಗಳು ಬರೋದಲ್ಲ. ಇವತ್ತು ನಾವೇನು ಕರಿಸ್ಮ್ಯಾಟಿಕ್ ವರ್ಲ್ಡಲ್ಲಿ ನೋಡ್ತಾ ಇದ್ದೀವೋ, ಅದನ್ನು ಯಾವ ಥರ ಹೇಳ್ಬೋದು, ಡೆಮಾನ್ಸ್ಟ್ರೇಷನ್ ಆಫ್ ಗಾಡ್ಸ್ ಪವರ್, ದೇವರ ಶಕ್ತಿಯ ಒಂದು ಪ್ರಕಟಣೆ, ಅದಲ್ಲ. ಆ ಪ್ರಕಟಣೆ ಅಲ್ಲ ಗ್ರೋತ್ ಅಂತ ಹೇಳೋದು. ಅದು ದೇವರು ಕೊಟ್ಟಂಥ ಗಿಫ್ಟನ್ನು ನಾವು ಯೂಸ್ ಮಾಡ್ತೇವೆ ಅಷ್ಟೇ. ಬಟ್ ಫ್ರೂಟ್ ಯು ಆರ್ ಕಲ್ಟಿವೇಟಿಂಗ್, ನೀನು ತರೋದು. ಫಲ ಅನ್ನೋದು ನಾವು ತರೋದು. ಈಗ ಗಿಫ್ಟ್ ಆಫ್ ಹೀಲಿಂಗ್ ನಾವು ತರೋದಲ್ಲ, ಇಟ್ಸ್ ಎ ಗಿಫ್ಟ್, ಇಟ್ಸ್ ಟೂಲ್ ಆಗಿ ತೆಗೆದುಕೊಳ್ಳಿ.
Sometimes we can say like this: charismatic gifts or spiritual gifts are the tools for evangelization. ಕರಿಸ್ಮ್ಯಾಟಿಕ್ ವರಗಳು, ಕ್ಯಾರಿಸಮ್ಸ್ ಏನಿದೆಯೋ ಫಸ್ಟ್ ಕೊರಿಂಥಿಯನ್ಸ್ 12 ಇದೆಯಲ್ವಾ, ಅದು ಟೂಲ್ ಫಾರ್ ಇವ್ಯಾಂಜಲೈಸೇಷನ್. ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಬೇಕು, ಸರಿಯಾದ ನಾಲೆಡ್ಜ್ ಬೇಕು. ನಾಲೆಡ್ಜ್ ಅಲ್ಲ, ಸರಿಯಾದ ನಾಲೆಡ್ಜ್ ಬೇಕು. ರೈಟ್ ನಾಲೆಡ್ಜ್ ಆಫ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಅದು ಫಸ್ಟ್ ಇದರಲ್ಲೇ ವಾಕ್ಯದಲ್ಲಿ ಅವ್ರು ಹೇಳ್ತಾರೆ, ಪವಿತ್ರಾತ್ಮನ ವರದಾನಗಳ ಕುರಿತು ನೀವು ಸರಿಯಾದ ಅರಿವುಳ್ಳವರಾಗಬೇಕು. ಯು ಶುಡ್ ನಾಟ್ ಬಿ ಇಗ್ನೋರೆಂಟ್. ಇಫ್ ಯು ಆರ್ ಎ ಕರಿಸ್ಮ್ಯಾಟಿಕ್, ನೀವೊಬ್ಬರು ಕರಿಸ್ಮ್ಯಾಟಿಕ್ ಆದರೆ ನೀವೆಲ್ಲರೂ ಕರಿಸ್ಮ್ಯಾಟಿಕ್ಕೇ. ಈಗ ನಮ್ಮ ಪ್ರೇಯರ್ ಗ್ರೂಪೆಲ್ಲ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪೇ ಅಲ್ವಾ? ಸೊ ನಾವು ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಇರುವಾಗ ನಮಗೆ ಮುಖ್ಯವಾಗಿ ಈ ಕ್ಯಾರಿಸಮ್ಸ್ ಅಥವಾ ಈ ಕ್ಯಾರಿಸ್ಮ್ಯಾಟಿಕ್ ಗಿಫ್ಟ್ಸ್ ಬಗ್ಗೆ ನಮಗೆ ಸರಿಯಾದ ಅರಿವುಳ್ಳವರಾಗಬೇಕು. ಈ ಒಂದು ಇಫ್ ಯು ಡೋಂಟ್ ಎಕ್ಸಸೈಸ್, ನಿಮ್ಗೆ ಆ ಗಿಫ್ಟ್ ಇಲ್ಲದೆ ಇರ್ಬೋದು, ಎಕ್ಸಸೈಸ್ ಮಾಡದೇ ಇರ್ಬೋದು ಅದನ್ನು ನೀವು ಪರ್ಸನಲಿ, ಬಟ್ ಯು ಮಸ್ಟ್ ಹ್ಯಾವ್ ದ ರೈಟ್ ನಾಲೆಡ್ಜ್ ಆಫ್ ದ ಕ್ಯಾರಿಸ್ಮ್ಯಾಟಿಕ್ ಗಿಫ್ಟ್ಸ್. ಸರಿಯಾದ ನಾಲೆಡ್ಜ್ ಅದ್ರ ಬಗ್ಗೆ ಇರಬೇಕು. ಅದು ನೋಡೋಣ ಇನ್ನೊಂದು ದಿವಸ ಯಾವಾಗಾದರೂ ನಾವು ಅದ್ರ ಬಗ್ಗೆ ಕಲೀಲಿಕ್ಕಾಗುತ್ತಾ ನೋಡೋಣ. ಬೇಕು ನಮಗೆ. ವಿ ನೀಡ್ ದ್ಯಾಟ್ ರೈಟ್ ನಾಲೆಡ್ಜ್ ಆಫ್ ದ ಕ್ಯಾರಿಸ್ಮ್ಯಾಟಿಕ್ ಗಿಫ್ಟ್ಸ್. ಇಲ್ಲದೆ ಇದ್ದರೆ ಏನಾಗುತ್ತೆ ಅಂದರೆ ವಿಲ್ ಬಿ ಡಿಸೀವ್ಡ್ ಬೈ ದ ಕ್ಯಾರಿಸ್ಮ್ಯಾಟಿಕ್ ಪೀಪಲ್ಸ್ ಓನ್ಲಿ. ಕರಿಸ್ಮ್ಯಾಟಿಕ್ ಜನರಿಂದನೇ ನಾವು ವಂಚನೆಗೊಳಗಾಗುವ ಸಾಧ್ಯತೆ ಇದೆ. ಯಾಕೆ ಒಳಗಾದ್ವಿ ಅಂದರೆ ಲ್ಯಾಕ್ ಆಫ್ ದ ರೈಟ್ ನಾಲೆಡ್ಜ್ ಆಫ್ ದ ಕರಿಸ್ಮ್ಯಾಟಿಕ್ ಗಿಫ್ಟ್ಸ್ ಆ್ಯಂಡ್ ದ ವರ್ಕಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಡೆಮಾನ್ಸ್ಟ್ರೇಷನ್ ಆಫ್ ದ ಪವರ್ ಆಫ್ ಗಾಡ್. ದೇವರ ಶಕ್ತಿಯ ಒಂದು ಪ್ರಕಟಣೆ ಬಗ್ಗೆ ಸರಿಯಾದ ಅರಿವು ನಮಗೆ ಇಲ್ಲದೇ ಇದ್ದಾಗ ನಾವು ಇವೊಂದೋ ವಿ ಆರ್ ಕರಿಸ್ಮ್ಯಾಟಿಕ್ಸ್, ನಾವು ಕರಿಸ್ಮ್ಯಾಟಿಕ್ಸ್ ಆದರೂ ಕೂಡ ನಾವು ವಂಚನೆಗೊಳಗಾಗುವ ಸಾಧ್ಯತೆ ಇದೆ. ಅದರಿಂದ ಗ್ರೋತ್ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ನಾವು ಜಡ್ಜ್ ಮಾಡೋದಾದರೆ, ಇವನು ಬೆಳೆದಿದ್ದಾನೋ ಬೆಳೆದಿಲ್ವೋ ಅಂತ ಜಡ್ಜ್ ಮಾಡೋದಾದರೆ, ವಿ ಮಸ್ಟ್ ಬಿ ಏಬಲ್ ಟು ಜಡ್ಜ್ ಅಂದರೆ ಇದ್ಯಾವುದು ತೀರ್ಪು ಕೊಡೋದಲ್ಲ, ನಮಗೆ ವಿವೇಚಿಸ್ಲಿಕ್ಕಾಗಬೇಕು. ಜಡ್ಜ್ ಇನ್ ದ್ಯಾಟ್ ಸೆನ್ಸ್, ಡಿಸರ್ನ್ ಮಾಡಬೇಕಾದ್ರೆ. ಓಕೆ, ಹೇಗೆ ಗೊತ್ತಾಗುತ್ತೆ ಅಂದರೆ ಬೈ ಸೀಯಿಂಗ್ ದಟ್ ಫ್ರೂಟ್ ಅನ್ನೋದು ಅವ್ರ ಎಫರ್ಟಿಂದ ತರುವಂಥದ್ದು. ಸತ್ಪ್ರೇರಣೆ ಕೊಡೋರವರೇ, ಸತ್ಫಲ ಕೊಡುವವರು ಅವರೇ. ಯಾರಿಗೆ ಕೊಡ್ತಾರೆ? ಒನ್ ಹೂ ಈಸ್ ಫೇತ್ಫುಲ್. ಬೀಜ ಕೊಡ್ತಾರೆ, ಹಿ ವಿಲ್ ಗಿವ್ ಯು ದ ಸೀಡ್ ಆ್ಯಂಡ್ ಹಿ ವಿಲ್ ಮೇಕ್ ಇಟ್ ಗ್ರೋ, ಯು ಹ್ಯಾವ್ ಟು ಡೂ ದ ರೆಸ್ಟ್. ಆ ಥರ ಬೀಜ ಅವ್ರು ಕೊಡ್ತಾರೆ, ಬೆಳವಣಿಗೆನೂ ಅವರೇ ಕೊಡ್ತಾರೆ, ಬಾಕಿ ಕೆಲಸ ನೀನೇ ಮಾಡಬೇಕು. ಬೀಜವನ್ನು ಸರಿಯಾದ ಟೈಮಿಗೆ ಸರಿಯಾದ ರೀತಿಯಲ್ಲಿ ಬಿತ್ತನೆ ಮಾಡಬೇಕು. ಅದಾದಮೇಲೆ ಬಿತ್ತನೆ ಆದ ಬಳಿಕ ಕಾವಲಿರಬೇಕು. ಅದಾದಮೇಲೆ ಏನು ಮಾಡಬೇಕು? ವಾಟರಿಂಗ್, ಫೆನ್ಸಿಂಗ್, ಸುಮಾರು ಕೆಲಸ ಇದೆ. ಬೇಲಿ ಕಟ್ಟಬೇಕು, ನೀರು ಹಾಕಬೇಕು, ಫರ್ಟಿಲೈಸಿಂಗ್, ಗೊಬ್ಬರ ಹಾಕಬೇಕು, ವೀಡಿಂಗ್, ಕಳೆ ಕೀಳಬೇಕು, ಸುಮಾರು ಬರುತ್ತೆ. ನಮಗೆ ಗೊತ್ತು ಏನೇನು ಮಾಡಬೇಕು ಅಂತ. ನೆಕ್ಸ್ಟ್ ಅದರ ಗ್ರೋತ್ ಬಗ್ಗೆ ನಾವು ಕಾಳಜಿ ಉಳ್ಳವರಾಗಬೇಕು. ಅದು ಬೆಳೆದಿದೆಯಾ ಅಂತ ನೋಡ್ತಾ ಇರಬೇಕು. ಸೊ ಇದೆಲ್ಲ ದೇವರು ಮಾಡಲ್ಲ. ಹಿ ವಿಲ್ ಗಿವ್ ಅಸ್ ದ ಟ್ಯಾಲೆಂಟ್. ಜ್ಞಾನ ಕೊಡ್ತಾರೆ ಥ್ರೂ ಹಿಸ್ ವರ್ಲ್ಡ್. ಅದನ್ನು ನಾವು ತೆಗೆದುಕೊಂಡು ಮಾಡಬೇಕು. ಈಗ ಬೀಜ ದೇವರು ಕೊಟ್ಟರು, ಅದಕ್ಕೆ ಬೆಳವಣಿಗೆನೂ ಅವರೇ ಕೊಡ್ತಾರೆ. ಆದರೆ ನಮ್ಮ ಕೆಲಸ ಏನು ಕೇಳಿದ್ರೆ, ವಿ ಹ್ಯಾವ್ ಟು ಎಕ್ಸಸೈಸ್ ಅವರ್ ಫ್ರೀ ವಿಲ್. ನಾವು ಇಲ್ಲೇ ನಮ್ಮ ಫ್ರೀ ವಿಲ್ನ ನಾವು ಎಕ್ಸಸೈಸ್ ಮಾಡ್ಕೋಬೇಕಾಗಿರೋದು ಇನ್ ದ ಮ್ಯಾಟರ್ ಆಫ್ ಫೇತ್ಫುಲ್ನೆಸ್, ನಂಬಿಗಸ್ತಿಕೆ ವಿಷಯದಲ್ಲಿ ಅಷ್ಟೇ ದೇವರು ನೋಡೋದು. ಬೇರೆ ಏನು ನೋಡೋದಿಲ್ಲ. ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ನಾವು ಹೇಳ್ಬೋದು ಅಷ್ಟೇ. ನಾನು 3 hours ಪ್ರೇಯರ್ ಮಾಡಿದ್ದೀನಿ, ನಾನು 3 yearsಯಿಂದ ಮಿನಿಸ್ಟ್ರಿಲಿದ್ದೀನಿ, 10 yearsಯಿಂದ ಇದ್ದೀನಿ, ಇಷ್ಟು ಸರ್ಮನ್ಸ್ ಪ್ರೀಚ್ ಮಾಡಿದ್ದೀನಿ, ಇಷ್ಟು ಸಾಂಗ್ಸ್ ಬರೆದಿದ್ದೀನಿ, ಇಷ್ಟು ದೆವ್ವಗಳನ್ನ ಓಡಿಸಿದ್ದೀನಿ, ಇಷ್ಟು ಕಡೆ ನಾನು ಪ್ರೇಯರ್ ಗ್ರೂಪ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ ದೀಸ್ ಥಿಂಗ್ಸ್ ಆರ್ ದ ಪವರ್ ಆಫ್ ಗಾಡ್. ಶಕ್ತಿ ಅದು ಅವ್ರು ಮಾಡೋದು. ಟೂಲ್ ಅವರೇ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿದ್ವಿ ಅಷ್ಟೇ. ಅದು ವರ್ಕ್ ಆಯಿತು. ಈಗ ಒಂದು ಕತ್ತಿ ಅನ್ನೋದೊಂದು ಟೂಲು, ನೈಫ್, ಒಂದು ಚಾಕು. ಅದನ್ನು
ನಿಮ್ಮಲ್ಲಿ ಯಾರು ಕೈ ಕೊಟ್ಟರು ನೀವು ಯೂಸ್ ಮಾಡ್ತೀರಿ. ಕತ್ತಿನ ನೀವು ರೆಡಿ ಮಾಡಿಲ್ಲ, ಅದು ಯಾರು ಆ ಟೂಲ್ನ ಯಾರು ತಗೊಂಡು ವರ್ಕ್ ಮಾಡಿದ್ರು ಅದು ಸೇಮ್ ರಿಸಲ್ಟೇ ಕೊಡುತ್ತೆ. ನೀವು ಚಾಕು ತೊಗೊಂಡು ಚಾಕು ಕೊಡ್ತೀನಿ, ತರಕಾರಿನೂ ಕೊಡ್ತೀನಿ, ಇದನ್ನು ಕಟ್ ಮಾಡಿ ಅಂದರೆ ಚಾಕು ಬೇಕು ಕೈಯಲ್ಲಿ, ಟೂಲ್ ಆ ಗಿಫ್ಟ್ ಬೇಕು, ಯಾರು ಯೂಸ್ ಮಾಡ್ಬೋದು. ಈವನ್ ಬಾರ್ನ್ ಅಗೇನ್ ಆದವನು ಯೂಸ್ ಮಾಡ್ಬೋದು, ಬಾರ್ನ್ ಅಗೇನ್ ಅಲ್ದಿದ್ದವನು ಯೂಸ್ ಮಾಡ್ಬೋದು, ವಿಶ್ವಾಸಿನೂ ಯೂಸ್ ಮಾಡ್ಬೋದು, ಅವಿಶ್ವಾಸಿನೂ ಯೂಸ್ ಮಾಡ್ಬೋದು. ದೇವ್ರು ಅವ್ನ ಕೈ ಕೊಟ್ಟರೆ ಅವನು ಯೂಸ್ ಮಾಡ್ತಾನೆ. ನಮಗೆ ಗೊತ್ತು, ದೇವರೊಂದು ಪ್ರಾಣಿಗೂ ಕೂಡ ಗಿಫ್ಟ್ ಕೊಟ್ಟರು, ಒಂದು ಟೂಲ್ ಕೊಟ್ಟರು ಮಾತಾಡಲಿಕ್ಕೆ, ಅನ್ಯ ಭಾಷೆ ಮಾತಾಡಲಿಕ್ಕೆ. ಆ ಕತ್ತೆ ಕೂಡ ಮನುಷ್ಯರ ಥರ ಮಾತಾಡ್ತು, ಮನುಷ್ಯನಿಗೆ ಅರ್ಥ ಆಯಿತು, ಕತ್ತೆಗೆ ಅರ್ಥ ಆಗಿಲ್ಲ. ಗಿಫ್ಟ್ ಆಫ್ ಟಂಗ್ಸ್. ಸೊ ದೇವರು ಟೂಲ್ ಕೊಟ್ಟಿದ್ದಾರೆ, ಟೂಲ್ ಯಾರು ಯೂಸ್ ಮಾಡಿದ್ರು ವರ್ಕ್ ಆಗುತ್ತೆ. ಅದನ್ನು ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ ನಮಗೆ. ಇವರು ಒಳ್ಳೆ ಬೆಳೀತಾ ಇದ್ದಾರೆ. ಈಗ ನಾವು ಕರಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಹೇಗೆ ಒಬ್ಬರನ್ನ ನಾವು ಜಡ್ಜ್ ಮಾಡ್ತೀವಿ ಹೇಳಿ, ಬೆಳೀತಾ ಇದ್ದಾರೆ ಅಂತ? ಗಿಫ್ಟ್ಸ್. ಈಗ ಚೆನ್ನಾಗಿ ಪ್ರಬೋಧನೆ ಮಾಡೋಕ್ಕಾದರೆ, ಚೆನ್ನಾಗಿ ಹಾಡು ಹೇಳಲಿಕ್ಕಾದರೆ, ಕೆಲವೊಂದು ಗಿಫ್ಟ್ ಓರಿಯೆಂಟೆಡ್ ಥಿಂಗ್ಸ್ ಇದೆ. ಅದನ್ನು ಮಾಡಲಿಕ್ಕೆ, ಅದನ್ನು ನೋಡುವಾಗ ಓಕೆ ಈಸ್ ಗ್ರೋಯಿಂಗ್, ನಾವು ಬೆಳೀತಾ ಇದ್ದಾನೆ ಅಂತ. ಅಲ್ಲೇ ಕಾನ್ಫ್ಲಿಕ್ಟ್ ಶುರು ಆಗೋದು ಆವಾಗಲೇ. ನಮಗೀಗ ಹಾಳಕ್ಕೆ ಬರುತ್ತೆ, ಬೋಧನೆ ಮಾಡೋಕ್ಕೆ ಬರುತ್ತೆ, ದೇವ ಓಡ್ಸೋಕ್ಕೆ ಬರುತ್ತೆ, ಇವ್ರು ಬಿಡ್ತಾ ಇಲ್ಲ, ನಮಗೆ ಚಾನ್ಸ್ ಕೊಡ್ತಾ ಇಲ್ಲ. ಸೊ ನಮಗೆ ಆ ಗ್ರೂಪಲ್ಲಿ ಚಾನ್ಸ್ ಕೊಡ್ತಾರೆ, ಈ ಗ್ರೂಪಲ್ಲಿ ಚಾನ್ಸ್ ಕೊಡ್ತಾರೆ, ಎಲ್ಲ ಕಡೆ ಚಾನ್ಸ್ ಕೊಡ್ತಾರೆ. ಕೊಡ್ಬೋದು, ವಿವೇಚನೆ ಇಲ್ಲದೆ ಇರೋದ್ರಿಂದ ಕೊಡ್ಬೋದು. ವಿವೇಚನೆ ಇಲ್ಲೇ ಇದ್ದರೆ ಚಾನ್ಸ್ ಕೊಡ್ಬೋದು. ಎಷ್ಟು ಜನ ಹೋಗಿದ್ದಾರೆ ಆ ಥರ, ಎಷ್ಟು ಜನ ಬೇರೆ ಬೇರೆ ಗ್ರೂಪಿಂದ ಹೀಗೆ ಶಿಫ್ಟ್ ಆಗಿ ಹೋಗ್ತಾನೆ ಇರ್ತಾರೆ. ಬಿಕಾಸ್ ನೌ ದೇ ಆರ್ ಏಬಲ್ ಟು ಡೂ ಥಿಂಗ್ಸ್. ಈಗ ಅವ್ರಿಗೆ ಮಾಡಲಿಕ್ಕೆ ಆಗುತ್ತೆ, ಮೊದಲು ಆಗ್ತಾ ಇರಲಿಲ್ಲ. ಮೊದಲು ದೆವ್ವ ಅವ್ರನ್ನ ಕಂಟ್ರೋಲ್ ಮಾಡ್ತೈತಿ, ಈಗ ದೆವ್ವನೇ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬಂದಿದೆ. ಈಗ ಅವ್ರಿಗೆ ದೆವ್ವ ಓಡ್ಸೋಕ್ಕೆ ಯಾಕೆ ಬಿಡ್ತಾ ಇಲ್ಲ? ಬಿಡ್ಬೇಕು ತಾನೆ. ಈಗ ನಿಮಗಂತೂ ದೆವ್ವ ಓಡಿಸೋಕ್ಕೆ ಟೂಲ್ ಇಲ್ಲ ನಿಮ್ಮ ಕೈಯಲ್ಲಿ, ಟೂಲ್ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ, ಆವಾಗ ಅದು ಯೂಸ್ ಮಾಡ್ಕೋಬೇಕಲ್ವಾ? ಅದಕ್ಕೆ ಕೇಳ್ತಾರೆ. ಸೊ ಅದು ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡುತ್ತೆ, ಒಂದು ಕ್ವಶನ್ ಉಂಟು ಮಾಡುತ್ತೆ. ಸೊ ಅಲ್ಲೇ ನಾವು ವಿವೇಚನೆ ಬೇಕಾಗಿರೋದು, ನಮಗೆ ಡಿಸರ್ನ್ಮೆಂಟ್. ಫ್ರೂಟ್ ನೋಡಬೇಕು ನಾವು. ಈಗ ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿನಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ನಾವು ಒಂದು ಮೆಷರ್ಮೆಂಟ್ ಸ್ಕೇಲ್ ಹಾಕ್ಕೊಂಡು ನೋಡೋದು ಹೇಗೆ ಅಂದರೆ ಫ್ರೂಟಿಂದ. ಫ್ರೂಟಲ್ಲಿ ಫಸ್ಟ್ ಬರೋದು ಫೇತ್ಫುಲ್ನೆಸ್. ಇಫ್ ಯು ಆರ್ ಟ್ರೂಲಿ ಫೇತ್ಫುಲ್ ಟು ಗಾಡ್, ಯು ಆರ್ ಕಾಲಿಂಗ್, ನೀನು ದೇವರಿಗೆ ನಿಜವಾಗ್ಲೂ ನಂಬಿಗಸ್ತನಾಗಿದ್ದರೆ, ನಿನ್ನ ಕಾರ್ಯಗೆ ನೀನು ನಂಬಿಗಸ್ತನಾಗಿದ್ದರೆ, ದೇವರ ಆತ್ಮನಿಗೆ ನಂಬಿಗಸ್ತನಾಗಿದ್ದರೆ ಫ್ರೂಟ್ ಬರುತ್ತೆ. ಕೇವಲ ಲೀಡರ್ಸ್ಗೆ ಮಾತ್ರ ನಂಬಿಗಸ್ತರಾಗಿದ್ದರೆ ಫ್ರೂಟ್ ಬರಲ್ಲ. ಸಾಧಾರಣ ಎಲ್ಲ ಗ್ರೂಪಲ್ಲೂ ಹೇಳೋದೆ, ನೀವು ಲೀಡರ್ಗೆ ವಿಧೇಯರಾಗಬೇಕು, ಲೀಡರ್ಗೆ ವಿಧೇಯರಾಗಬೇಕು, ನಾವು ಹೇಳೋದು ಕೇಳಬೇಕು ಅಂತ. ಅದರಿಂದ ನಿಮಗೆ ಫ್ರೂಟ್ ಬರಲ್ಲ, ಚಾನ್ಸ್ ಸಿಗ್ಬೋದು ಅಷ್ಟೇ. ಇಫ್ ಯು ಆರ್ ಫೇತ್ಫುಲ್ ಟು ದ ಲೀಡರ್ ಆಫ್ ದ್ಯಾಟ್ ಪ್ರೇಯರ್ ಗ್ರೂಪ್ ಆರ್ ಮಿನಿಸ್ಟ್ರಿ ಆರ್ ಚರ್ಚ್, ಯು ಮೇ ಗೆಟ್ ಮೆನಿ ಚಾನ್ಸಸ್ ಟು ಎಕ್ಸಸೈಸ್ ದ ಗಿಫ್ಟ್. ಅಲ್ಲಿ ಅವರು ವಂಚನೆಗೊಳಗಾಗ್ತಾರೆ. ಸೊ ಅದರಿಂದ ಇಲ್ಲಿ ಚಾನ್ಸ್ ಕೊಡೋದು ದೇವರು. ಸಮಯ ಅಯ್ಯೋ 10:30 ಆಯ್ತಲ್ಲ, ಇರಲಿ. ಚಾನ್ಸ್ ಕೊಡೋದು ಯಾರು? ದೇವರು. ಕರೆದಿದ್ದು ಯಾರು ನಮ್ಮನ್ನು? ದೇವರು. ನಮಗೆ ಕಾಲಿಂಗ್ ಅನ್ನೋದೊಂದು ಗಿಫ್ಟ್. ಆ ಗಿಫ್ಟ್ ನಮಗೆ ಕೊಟ್ಟಿದ್ದು ದೇವರು. ಇನ್ನು ಕ್ಯಾರಿಸ್ಮ್ಯಾಟಿಕ್ ಗಿಫ್ಟ್ಸ್ ಇದ್ದರೆ ಅದು ಕೊಟ್ಟಿದ್ದು ದೇವರು. ಪ್ರೇಯರ್ ಗ್ರೂಪ್ ಲೀಡರ್ ಏನು ಕೊಟ್ಟರು? ಏನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅದರಿಂದ ನೀವು ದೇವರಿಗೆ ವಿಧೇಯರಾಗಿದ್ದರೆ ಸಾಕು, ಲೀಡರ್ಗೆ ವಿಧೇಯರಾಗೋದು ಬೇಡ. ದೇವರಿಗೆ ವಿಧೇಯರಾಗುವಾಗ ಆಟೋಮ್ಯಾಟಿಕ್ಲಿ ಪ್ರಾಮಾಣಿಕವಾಗಿ ವಿಧೇಯರಾಗೋರು, ಅವರ ಮೇಲೆ ಯಾರು ಅಧಿಕಾರಿ ಇರ್ತಾರೋ, ಅದು ಆಫೀಸಲ್ಲಿರ್ಬೋದು, ಸಭೆಯಲ್ಲಿ, ಚರ್ಚಲ್ಲಿರ್ಬೋದು, ಫ್ಯಾಮಿಲಿಯಲ್ಲಿರ್ಬೋದು, ಆಟೋಮ್ಯಾಟಿಕ್ಲಿ ವಿಧೇಯರಾಗೇ ಆಗ್ತಾರಲ್ವ. ಅದಕ್ಕೆ ಎಕ್ಸ್ಟ್ರಾ ಏನು ಹೇಳೋದು ಬೇಕಾಗಿಲ್ಲ, ಮಾಡೋದು ಬೇಕಾಗಿಲ್ಲ. ಸೊ ನಮ್ಮ ಫೋಕಸ್ ಇಷ್ಟೇ ಇರಬೇಕು, ಐ ಮಸ್ಟ್ ಬಿ ಒಬಿಡಿಯಂಟ್ ಟು ಗಾಡ್ ಇನ್ ಆಲ್ ಕೇಸಸ್.
ನಾವು ಯಾವಾಗ ಲೀಡರ್ಗೆ ಒಬಿಡಿಯೆಂಟ್ ಆಗಬೇಕು ಅನ್ನೋ ಇದರಲ್ಲಿ ಇರ್ತೀವೋ, ಸಪೋಸ್ ಲೀಡರ್ ಸರಿ ಇಲ್ಲ ನಿಮ್ಮ ದೃಷ್ಟಿನಲ್ಲಿ, ಇಟ್ಸ್ ನಾಟ್ ಎ ನೈಸ್ ಪರ್ಸನ್ ಟು ಸಬ್ಮಿಟ್ ಮೈ ಸೆಲ್ಫ್ ಟು ದ ಲೀಡರ್, ಯು ಕೆನಾಟ್. ಅದೇ ರೀತಿಯಲ್ಲಿ ನೀವು ಆಫೀಸಲ್ಲಿ ಕೆಲಸ ಮಾಡುವಾಗ ಆ್ಯಸ್ ಎ ಕ್ರಿಶ್ಚಿಯನ್ ಯೂತ್, ಕ್ಯಾರಿಸ್ಮ್ಯಾಟಿಕ್ ಯೂತ್, ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ನಿಮ್ಮ ಬಾಸ್ ಯಾರು ಇರ್ತಾರೋ, ಹಿ ಮೇ ನಾಟ್ ಬಿ ಎ ಜೆಂಟಲ್ ಮ್ಯಾನ್ ಆರ್ ಜೆಂಟಲ್ ವುಮನ್. ಜೆಂಟಲ್ ಆಗಿರೋದಿಲ್ಲ, ಹಾರ್ಡ್ ಆಗಿರ್ತಾರೆ. ವಿ ಕಾಂಟ್ ಸಬ್ಮಿಟ್ ಅವರ್ ಸೆಲ್ಸ್ ಟು ದ ಅಥಾರಿಟಿ ವೇರ್ ಐ ಆಮ್ ವರ್ಕಿಂಗ್. ಕೆಲಸ ಮಾಡೋ ಜಾಗದಲ್ಲಿ, ನಾಟ್ ಇನ್ಸೈಡ್ ದ ಗ್ರೂಪ್, ಇನ್ಸೈಡ್ ದ ಚರ್ಚ್, ಔಟ್ಸೈಡ್ ದ ಚರ್ಚ್. ಸೇಮ್ ಥಿಂಗ್ ಫ್ಯಾಮಿಲೀಸಲ್ಲಿರ್ಬೋದು. ಅಲ್ಲಿ ಗಂಡ ಮತ್ತು ತಂದೆ ಅಥವಾ ಹಿರಿಯರು ಯಾರಿರ್ತಾರೋ ಅವರು, ಹೂ ಇಸ್ ದ ಅಥಾರಿಟಿ ಇನ್ ದ್ಯಾಟ್ ಫ್ಯಾಮಿಲಿ, ದ್ಯಾಟ್ ಹೌಸ್ ಹೋಲ್ಡ್. ಅವರು ಹೇಗೋ ಇರ್ಬೋದು, ಡಸಂಟ್ ಮ್ಯಾಟರ್. ಐ ಮಸ್ಟ್ ಸಬ್ಮಿಟ್ ಟು ಗಾಡ್ಸ್ ಅಥಾರಿಟಿ. ದೇವರ ಅಧಿಕಾರಕ್ಕೆ ನಾನು ಸಬ್ಮಿಟ್ ಆಗುವಾಗ ಇದು ನನಗೆ ವಿಷಯ ಆಗೋದಿಲ್ಲ. ದಟ್ ಈಸ್ ವೇರ್ ಹೋಲಿ ಸ್ಪಿರಿಟ್ ವಿಲ್ ಗಿವ್ ಅಸ್ ದ ಗ್ರೇಸ್. ಈ ಗಿವ್ಸ್ ಗ್ರೇಸ್ ಟು ದ ಹಂಬಲ್. ನಾವೆಷ್ಟೋ ಬಾರಿ ಹಂಬಲ್ ಅನ್ನೋ ವರ್ಡ್ ಯಾವುದೋ ಒಂದು ಪರ್ಸನ್ಗೆ ರಿಲೇಟ್ ಮಾಡಿ ನಾವು ಹೇಳ್ತೀವಿ. ನಾವು ಅವ್ರಿಗೆ ಎಷ್ಟು ಹಂಬಲ್ ಆಗಿದ್ವಿ, ನಾವು ಅಲ್ಲಿ ಎಷ್ಟು ಹಂಬಲ್ ಆಗಿದ್ವಿ ಗೊತ್ತಾ. ಅಲ್ಲಿ ಹಂಬಲ್ ಆಗಿರಲಿಲ್ಲ, ಒಂದು ರೀತಿ ನಾವು ಮಾಸ್ಕ್ ಹಾಕ್ಕೊಂಡಿದ್ವಿ ಅಷ್ಟೇ. ವಿ ಆರ್ ನಾಟ್ ಫೇತ್ಫುಲ್ ಟು ಗಾಡ್ ದೇರ್. ನಾವು ಈ ಇದರಲ್ಲಿ ಬಕೆಟ್ ಹಿಡಿಯೋದು ಅಂತಾರಲ್ವ, ಸೊ ಆ ರೀತಿಯಲ್ಲಿ ನಾವು ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಪಾಲಿಶ್ ಹಾಕ್ಕೊಂಡು ಏನೋ ಇದ್ವಿ. ಅವ್ರು ಹೇಳಿದ್ದೆಲ್ಲ ಕೇಳಿದ ತಕ್ಷಣ ಹಂಬಲ್ ದೇವ್ರಿಗೆ ಹಂಬಲ್ ಅಂತಲ್ಲ. ಈಗ ನಾನು ಹೇಳಿದ್ದೆಲ್ಲ ಒಬ್ರು ಕೇಳ್ತಾ ಇದ್ದರೆ ಅವರು ತುಂಬ ಹಂಬಲ್ ಆಗಿ ಒಬಿಡಿಯೆಂಟ್ ಆಗಿದ್ದಾರೆ ಅಂತ ನಾನು ತಗೊಂಡ್ರೆ ಐ ವಿಲ್ ಬಿಕಮ್ ಎ ಫೂಲ್ ಅಲ್ವಾ. ಸೊ ನಾವು ಹಂಬಲ್ ಆಗಿ ಇರಬೇಕಾದ್ರೆ ದೇವರಿಗೆ ನಾವು ಹಂಬಲ್ ಆಗಿ ಇರುವಾಗ ಹೀ ವಿಲ್ ಗಿವ್ ದ ಗ್ರೇಸ್. ಈಗ ಒಬ್ಬ ಲೀಡರ್ ಇರ್ತಾನೆ, ಫ್ಯಾಮಿಲಿಯಲ್ಲಿರ್ಬೋದು, ಪ್ರೇಯರ್ ಗ್ರೂಪಲ್ಲಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಿರ್ಬೋದು. ಲೀಡ್ ಮಾಡೋ ಒಬ್ರು ಇರ್ತಾರೆ, ನಾಯಕರೊಬ್ಬರು ಇರ್ತಾರೆ, ಅಥವಾ ನೇತೃತ್ವ ವಹಿಸೋರೊಬ್ರು ಇರ್ತಾರೆ. ಆರ್ ಇನ್ ದ್ಯಾಟ್ ಅಥಾರಿಟಿ, ಪೊಸಿಷನಲ್ ಅಥಾರಿಟಿ ಅಂತ ಹೇಳೋಣ. ಓಕೆ, ಆ ಪೊಸಿಷನಲ್ ಅಥಾರಿಟಿಲಿ ಇರೋರು ಇರ್ತಾರೆ ಯಾರಾದರೂ. ಇಟ್ ಕ್ಯಾನ್ ಬಿ ಹಸ್ಬೆಂಡ್, ಇಟ್ ಕ್ಯಾನ್ ಬಿ ಯುವರ್ ಬ್ರದರ್, ಇಟ್ ಕ್ಯಾನ್ ಬಿ ಯುವರ್ ಸಿಸ್ಟರ್, ಫಾದರ್, ಮದರ್, ಆರ್ ಯುವರ್ ಎಲ್ಡರ್, ಯುವರ್ ಟೀಮ್ ಲೀಡರ್, ಆರ್ ಯುವರ್ ಬಾಸ್, ಮ್ಯಾನೇಜರ್, ಎನಿಬಡಿ. ಪೊಸಿಷನಲ್ ಅಥಾರಿಟಿ ಇಲ್ಲಿ ಯಾರೋ ಇರ್ತಾರೆ. ಅವ್ರು ಹೇಳೋದೆಲ್ಲ ನೀವು ಮಾಡ್ತೀರಿ, ಥಿಂಕಿಂಗ್ ದ್ಯಾಟ್ ಯು ಆರ್ ಹಂಬಲ್. ಓಕೆ, ಅವ್ರು ಹೇಳೋದೆಲ್ಲ ಮಾಡಿದ್ರಿ. ಈಗ ಆ ಮನುಷ್ಯನಿಗೆ ಗ್ರೇಸ್ ಕೊಡೋಕ್ಕಾಗಲ್ಲ ನಿಮಗೆ. ದ್ಯಾಟ್ ಪರ್ಸನ್ ಕೆನಾಟ್ ಗಿವ್ ಯು ದ ಗ್ರೇಸ್. ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದಷ್ಟೇ, ಗ್ರೇಸ್ ಅಮೌಂಟ್ ಕೊಡ್ಬೋದಷ್ಟೇ, ನಿಮಗೆ ಒಂದು ಅವಕಾಶಗಳು ಹೆಚ್ಚು ಕೊಡ್ಬೋದಷ್ಟೇ. ಬಟ್ ದ್ಯಾಟ್ ಪರ್ಸನ್ ಕೆನಾಟ್ ಗಿವ್ ಯು ದ ಟ್ರೂ ಗ್ರೇಸ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿರೋ ಆ ಗ್ರೇಸ್ನ ಕೊಡಲಿಕ್ಕಾಗೋದಿಲ್ಲ. ದೇವರು ಹೇಳಿದ ಆ ಕೃಪೆ, ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್ ಕೊಡಲಿಕ್ಕಾಗಲ್ಲ. ದ್ಯಾಟ್ ಈಸ್ ವೇರ್ ವಿ ಆರ್ ಡಿಸೀವ್ಡ್ ಆ್ಯಂಡ್ ಫೇಲ್ಡ್. ನಾವು ಇಷ್ಟು ಹಂಬಲ್ ಆಗಿರ್ತೀವಿ ನೋಡಿ, ಆದರೂ ಯಾಕೆ ಹೀಗೆ ಅಂತ. ನೀವು ಹಂಬಲ್ ಆಗಿಲ್ಲ. ನಾವು ಹಂಬಲ್ ಆಗಬೇಕಾಗಿರೋದು, ಸಬ್ಮಿಸಿವ್ ಆಗಿರಬೇಕಾಗಿರೋದು ದೇವರಿಗೆ, ಬಿಫೋರ್ ಗಾಡ್. ವಾಕ್ಯ ಏನು ಹೇಳುತ್ತೆ? ಹಂಬಲ್ ಯುವರ್ ಸೆಲ್ಫ್ ಬಿಫೋರ್ ಗಾಡ್ ಅಂತ ಹೇಳುತ್ತೆ ಅಲ್ವಾ. ಸೊ ದೇವರ ಮುಂದೆ ನೀನು ಏನಾಗಿರು? ತಗ್ಗಿಸಿಕೊಂಡಿರು ಅಥವಾ ದೀನನಾಗಿರು. ದೇವರಿಗೆ ನಾವು ಹಂಬಲ್ ಆಗಿರುವಾಗ, ಈಗ ನೋಡಿ, ಮೋಶೆ ಆಗಿರ್ಬೋದು, ಅಥವಾ ತುಂಬ ಲೀಡರ್ಸ್ಗಳು ಬೈಬಲ್ನಲ್ಲಿ ಮೋಶೆ ತಗೊಳ್ಳೋಣ. ಮೋಶೆ ಅವನಷ್ಟು ದೀನನು ಯಾರು ಇಲ್ಲ ಅಂತ ದೇವರೇ ಹೇಳ್ತಾರೆ. ಸಚ್ ಎ ಹಂಬಲ್ ಪರ್ಸನ್ ಇನ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ದೇವರ ದೃಷ್ಟಿಯಲ್ಲಿ. ಸೊ ದೇವರ ದೃಷ್ಟಿಯಲ್ಲಿ ದೇವರಿಗೆ ಅಷ್ಟು ಅವನು ಹಂಬಲ್ ಆಗಿದ್ದರಿಂದ ಅಷ್ಟು ಜನರನ್ನು ನಡೆಸಲಿಕ್ಕಾಯ್ತು ಅವನಿಗೆ. ಜನರನ್ನ ಮೆಚ್ಚೋ ಕೆಲಸ ಎಲ್ಲೂ ಮಾಡಿಲ್ಲ ಮೋಸಸ್.
ಆದರೆ ಮೋಶೆ ಅಣ್ಣ ಮಾಡ್ದ, ಆರೋನ ಮಾಡ್ದ. ಹಿ ವಾಸ್ ನಾಟ್ ಹಂಬಲ್ ಬಿಫೋರ್ ಗಾಡ್. ಜನರನ್ನು ಮೆಚ್ಚಿಸ್ಲಿಕ್ಕೆ ಹೋದ. ಜನರಿಗೆ ಬೇಜಾರಾಗುತ್ತೆ. ಅಂದರೆ ಲಾಸ್ಟ್ ರಿಟ್ರೀಟಲ್ಲಿ ಒಂದು ಇದು ಹೇಳಿದ್ನಲ್ಲ ನಾನು, ಫಾಲೋಯಿಂಗ್ ದ ಮೆಜಾರಿಟಿ. ಫಾಲೋಯಿಂಗ್ ದ ಮೆಜಾರಿಟಿ is a deception. It is there in charismatic groups, everywhere, not only in charismatic groups. If you take in a family, ದೇವರಲ್ಲಿರುವಾಗ, if you are in Christ, you should not follow the majority. You should follow the leading of the Holy Spirit. ಸೊ ಮೋಶೆ ಪವಿತ್ರಾತ್ಮನ ನಡೆಸುವಿಕೆಯನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಬಿಕಾಸ್ ಹಿ ವಾಸ್ ಹಂಬಲ್ ಬಿಫೋರ್ ಗಾಡ್ ಆಲ್ವೇಸ್. ಹಿ ವಾಸ್ ನಾಟ್ ಫಾಲೋಯಿಂಗ್ ದ ಮೆಜಾರಿಟಿ. ಮೆಜಾರಿಟಿ ವಾಸ್ ಅಪೋಸಿಂಗ್ ಹಿಮ್. ಮೆಜಾರಿಟಿ ಅವನಿಗೆ ವಿರುದ್ಧವಾಗಿದ್ದರೂ ಕೂಡ ಅವನು ಭಯಪಟ್ಟಿಲ್ಲ. ಹಿ ಕೇಮ್ ಬಿಫೋರ್ ಗಾಡ್. ಆದರೆ ಆರೋನ ಏನು ಮಾಡ್ದ? ಆರೋನ ಮೋಶೆ ಅಣ್ಣ. ಅವನಿಗೆ ದೇವರ ವಿಶೇಷ ಕಾರ್ಯ ಕೊಟ್ಟರು, ಟ್ಯಾಲೆಂಟ್ ಕೊಟ್ಟರು, ಗಿಫ್ಟ್ ಕೊಟ್ಟರು. ಆದರೂ ಕೂಡ ಹಿ ವಾಸ್ ನಾಟ್ ಫೇತ್ಫುಲ್ ಟು ಗಾಡ್. ನಂಬಿಗಸ್ತನಾಗಿರಲಿಲ್ಲ. ಲೈಕ್ ಮೋಸಸ್ ಇಸ್ ಬ್ರದರ್. ಮೋಶೆ ಥರ ನಂಬಿಗಸ್ತನಾಗಿರಲಿಲ್ಲ. ಅವನೇ ಮಾಡ್ದ, ಮೋಶೆ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಕೆಳಗಡೆ ಜನ ಎಲ್ಲ ಬಂದು ಡಿಮ್ಯಾಂಡ್ ಮಾಡಿದರು, ನಮಗೊಬ್ಬರು ದೇವ್ರನ್ನ ಮಾಡಿಕೊಡು ಅಂತ. ನಮ್ಮನ್ನ ಈಜಿಪ್ಟ್ ದೇಶದಿಂದ ಕರ್ಕೊಂಡು ಬಂದಿರೋದು ದೇವ್ರಲ್ವಾ, ಅದಕ್ಕೆ ನಮಗೊಂದು ಇಮೇಜ್ ಬೇಕು, ದೇವ್ರನ್ನ ಯಾವಾಗಲೂ ನೋಡ್ತಾ ಇರಬೇಕು, ನಮಗೆ ನೋಡ್ಲಿಕ್ಕೆ ಅನುಕೂಲ ಆಗೋ ಒಂದು ದೇವ್ರನ್ನ ಮಾಡಿಕೊಡು ಅಂತ ಹೇಳಿದಾಗ ಅಲ್ಲಿರೋ ಚಿನ್ನ ಎಲ್ಲ ಕಲೆಕ್ಟ್ ಮಾಡಿ ಒಂದು ಹೋರಿಕರನ್ನ ರೂಪ ಮಾಡಿ ಇದೇ ದೇವರು ಅಡ್ಡ ಬೀಳಿದೆ ಆರಾಧನೆ ಮಾಡಿ ಅಂತ ಎಲ್ರಿಗೂ ಖುಷಿಯಾದರು. ಬೈಬಲ್ ಹೇಳುತ್ತೆ, ತಿಂದು ಕುಡಿದು ಮಜಾ ಮಾಡಿದ್ರಂತೆ, ಮೆರವಣಿಗೆ ಮಾಡಿದ್ರು ದೇವ್ರನ್ನ. ನಾವು ಹೇಳ್ತೀವಲ್ಲ, ತೇರು, ಹಬ್ಬ, ಜಾತ್ರೆ ಅಂತೆಲ್ಲ. ಸೊ ಫೀಸ್ಟ್ ಮಾಡಿದ್ರು. ದೇವದ ಹಬ್ಬ, ಹೋರಿಕರುವಿನೊಂದು ರೂಪ ಮಾಡಿ. ಗಾಡ್ ವಾಸ್ ಆ್ಯಂಗ್ರಿ ಅಟ್ ಹಿಮ್. ದೇವ್ರಿಗೆ ತುಂಬ ಕೋಪ ಬಂತು. ಅದರಿಂದ ಬಿಕಾಸ್ ಆಫ್ ದ್ಯಾಟ್ ಒನ್ ಪರ್ಸನ್ಸ್ ಅನ್ಫೇತ್ಫುಲ್ನೆಸ್ ಮೆನಿ ವರ್ ಡೈಡ್. ಅನೇಕರು ಅವತ್ತು ಸತ್ತೋದ್ರು, ಸಾವಿಗೊಳಗಾದರು. ಹಿ ವಾಸ್ ಎ ಲೀಡರ್. ಅವನು ಲೀಡರ್ ಆಗಿದ್ದ. ಅಲ್ಲಿ ಏನು ತಪ್ಪು ಮಾಡ್ದ ಅವನು? ಹಿ ಫಾಲೋಡ್ ದ ಮೆಜಾರಿಟಿ. ಎಲ್ಲರೂ ಈಗ ಕೆಲವರು ಹೇಳ್ತಾರೆ, ಒಬ್ಬನ ಕರ್ಕೊಂಡು ಬಂದು, ಇವ್ರನ್ನ ಎಲ್ಲರೂ ಒಪ್ಕೊಳ್ತಾರೆ, ನೀವು ಯಾಕೆ ಒಪ್ಕೊಳ್ಳಲ್ಲ ಬ್ರದರ್ ಅಂತ. ಸೊ ಯಾಕೆ ಒಪ್ಕೊಳ್ಳಲ್ಲ ಅಂತ ಈಗ ಅವ್ರಿಗೆ ಹೇಳೋಕ್ಕೆ ಹೋದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ? ಸೊ ಅವಾಗ ಏನಾಗುತ್ತೆ ಅಂದರೆ, ಇವರಿಗೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚಿದೆ. ನೋಡಿ, ಎಲ್ರಿಗೂ ಇಷ್ಟ ಆಗಿರ್ತಕ್ಕಂಥ ಈ ವ್ಯಕ್ತಿ ನಿಮಗೆ ಮಾತ್ರ ಇಷ್ಟ ಆಗ್ತಾ ಇಲ್ಲ ಅಂದರೆ, ನಿಮಗೂ ಅವರಿಗೂ ಪರ್ಸ್ನಲ್ ಆಗಿ ಏನೋ ಇದೆ ಒಂದು. ಇನ್ನೊಂದು, ಯಾರಿಗೂ ಇಷ್ಟ ಆಗದೆ ಇರೋ ಒಬ್ಬ ವ್ಯಕ್ತಿನ ಹಿಡ್ಕೊಂಡು ಬಂದು ಇವನ್ನ ಮುಂದೆ ನಿಲ್ಲಿಸಿದರೆ ಅಥವಾ ಇವಳನ್ನ ಮುಂದೆ ನಿಲ್ಲಿಸಿದರೆ, ಅದು ಕೂಡ ಏನಾಗುತ್ತೆ, ಇವರಿಗೇನೋ ಎಕ್ಸ್ಟ್ರಾ ಮಾಡಿದ್ದಾರೆ, ಏನೋ ಬಕೆಟ್ ಹಿಡಿಯೋ ಕೆಲಸ ಮಾಡಿದ್ದಾರೆ, ಇವರಿಷ್ಟದ ಪ್ರಕಾರ ಇವರಿದ್ದಾರೆ, ಅದಕ್ಕೆ ಇವ್ರನ್ನ ನಿಲ್ಲಿಸಿದ್ದಾರೆ, ಇವ್ರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಸೊ ಇದು ಬಂದೇ ಬರುತ್ತೆ. ನೀವು ಲೀಡರ್ಸ್, ನಾನು ಹೇಳ್ತಿರೋದು ನಿಮ್ಮ ಜೀವನದಲ್ಲಿ ಮುಂದೆ ನೀವು ಲೀಡರ್ಸ್ ಆಗಿ ಕೆಲವೊಂದು ವಿಷಯಗಳನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಈ ಥರ ಬರುವ ಪಾಸಿಬಿಲಿಟೀಸ್ ಇರುತ್ತೆ. ಅಲ್ಲಿ ಮೆಜಾರಿಟಿದ್ದು ತಗೋಬೇಡಿ. ಮೆಜಾರಿಟಿ ಹೇಳುತ್ತೆ ದಿಸ್ ಪರ್ಸನ್ ಇಸ್ ನಾಟ್ ಫಿಟ್ ಅಂತ. ಇಫ್ ಹೋಲಿ ಸ್ಪಿರಿಟ್ ಸೇಸ್ ದಿಸ್ ಅನ್ಫಿಟ್ ಪರ್ಸನ್ ಈಸ್ ಫಿಟ್ ಫಾರ್ ಗಾಡ್, ಟೇಕ್ ದ್ಯಾಟ್ ಪರ್ಸನ್. ಕೆಲವು ಟೈಮ್ ನಮಗೆ ಕೇಳಿದ್ದಾರೆ ಕೆಲವರು, ಇವ್ರಿಗೆ ಯಾಕೆ ನೀವು ಕೊಟ್ರಿ ಹಾಡಲಿಕ್ಕೆ, ಅವ್ರಿಗೆ ಯಾಕೆ ಕೊಟ್ರಿ ನೀವು ಪ್ರೀಚ್ ಮಾಡಲಿಕ್ಕೆ ಅಂತ. ಅವ್ರಿಗೆ ಉತ್ತರ ಕೊಡೋಕ್ಕೆ ಹೋಗಿಲ್ಲ, ಕೊಟ್ಟು ಪ್ರಯೋಜನ ಇಲ್ಲ. ಸೊ ಕೆಲವು ಟೈಮ್ ಹೀಗೆ ಕೇಳ್ತಾರೆ, ಅವ್ರ ಬದಲು ಇವ್ರಿಗೆ ಕೊಡ್ಬೋದಾಗಿತ್ತಲ್ವಾ. ಕೆಲವು ಟೈಮ್ ನಮ್ಮ ಮೈಂಡಿಗೆ ನಮಗೆ ಅನಿಸುತ್ತೆ, ಇವ್ರ ಬದಲು ಇವ್ರಿಗೆ ಕೊಡ್ಬೋದಾಗಿತ್ತಲ್ಲ ಅಂತ. ಸೊ ಸಿನ್ಸ್ ವಿ ಆರ್ ಹ್ಯೂಮನ್ ಬೀಯಿಂಗ್, ವಿ ಥಿಂಕ್ ಲೈಕ್ ಹ್ಯೂಮನ್ ಬೀಯಿಂಗ್, ಬಟ್ ವಿ ಶುಡ್ ಡಿಸರ್ನ್ ನಾಟ್ ಲೈಕ್ ಹ್ಯೂಮನ್ ಬೀಯಿಂಗ್, ಮಸ್ಟ್ ಬಿ ಇನ್ ಲೈನ್ ವಿತ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ಹೇಳಿದ್ದು, ನಮ್ಮ ಸೋಲ್ನ, ನಮ್ಮ ಮೈಂಡನ್ನು ನಾವು ಹೋಲಿ ಸ್ಪಿರಿಟ್ ಜೊತೆಗೆ ಟ್ಯೂನ್ ಮಾಡಿ ಇಟ್ಕೋಬೇಕು.
ಇಟ್ಸ್ ಲೈಕ್ ವೆಹಿಕಲ್ ವೀಲ್ ಅಲೈನ್ಮೆಂಟ್. ಟೈರ್ನ ವೀಲ್ನ ಅಲೈನ್ಮೆಂಟ್ ಮಾಡ್ತೀವಲ್ವಾ, ಕಾರು ಎಲ್ಲ ಅಲೈನ್ಮೆಂಟ್ ಮಾಡ್ತೀವ. ಅಲೈನ್ಮೆಂಟ್, ವೀಲ್ ಅಲೈನ್ಮೆಂಟ್ ಅಂತ ತಗೊಂಡು ಹೋಗಿದ್ದಾಗ ಅವರಲ್ಲಿ ನಿಲ್ಲಿಸ್ಬಿಟ್ಟು ಆ ಕಡೆ ಈ ಕಡೆ ಮಾಡ್ತಾರಲ್ಲ. ಅಂದರೆ ಆ ಒಂದು ಸ್ಟ್ರೈಟ್ ಲೈನ್ಗೆ ಬರಬೇಕು. ಯಾವುದು 4 ವೀಲ್ಸ್ ಇರುತ್ತಲ್ವ, 4 6 ಅದೆಲ್ಲ ಒಂದು ಸ್ಟ್ರೈಟ್ ಲೈನಲ್ಲಿ ಬರಬೇಕು. ಆ ಸ್ಟ್ರೈಟ್ ಲೈನಿಗೆ ಬಂದರೆ ಮಾತ್ರ ಇಟ್ಸ್ ಅಲೈನ್ಡ್. ಒಂದು ವೀಲ್ ಹೀಗೆ, ಇನ್ನೊಂದು ವೀಲ್ ಹೀಗೆ, ಇನ್ನೊಂದು ವೀಲ್ ಹೀಗೆ, ಇನ್ನೊಂದು ವೀಲ್ ಹೀಗೆ ಇದ್ದರೆ ಸ್ಟ್ರೈಟ್ ಲೈನ್ಗೆ ಅದು ಅಲೈನ್ ಆಗಿರೋದಿಲ್ಲ. ಆಗ ಗಾಡಿ ಓಡಿಸುವಾಗ ಹಿಂಗಾಗುತ್ತೆ. ಸ್ಪೀಡ್ ಹೋಗಿ ತಿರುಗಿಸ್ಲಿಕ್ಕೆ ಹೋದರೆ ಪಲ್ಟಿ ಹೊಡಿ ಚಾನ್ಸಸ್ ಇರುತ್ತೆ. ಬ್ರೇಕ್ ಅಪ್ಲೈ ಮಾಡಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿ ಜಾಗದಲ್ಲಿ ನಿಲ್ಲಲ್ಲ. ಕಾರಣ ಏನು? ಬ್ರೇಕ್ ಸರಿ ಇದೆ, ಅಪ್ಲೈ ಕರೆಕ್ಟ್ ಮಾಡಿದ್ದೀರಿ, ಬಟ್ ಅಲೈನ್ಮೆಂಟ್ ಇಲ್ಲ. ಅಲೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಡ್ರೈವಿಂಗ್ ಎ ವೆಹಿಕಲ್. ಅದೇ ರೀತಿ ನಿಮ್ಮ ಸ್ಪಿರಿಚುವಲ್ ಜರ್ನಿ ಇಟ್ಸ್ ಲೈಕ್ ಎ ಕಾರ್, ಒಂದು ವಾಹನದ ಥರ. ಅದು ಸರಿಯಾಗಿ ಅಲೈನ್ಮೆಂಟ್ ಮಾಡ್ಕೊಳ್ತಾ ಇರಬೇಕು ಆವಾಗವಾಗ. ಅಲೈನ್ಮೆಂಟ್ ತಪ್ಪು ಹೋಗೋದು ಯಾವಾಗ? ವೀಲ್ದು ನಾವು ಜಾಸ್ತಿ ಗುಂಡಿ ಎಲ್ಲ ಹಾರಿಸ್ಕೊಂಡು ಹೋದಾಗ, ಹಂಪೆಲ್ಲ ಬರುವಾಗ ಸರಿಯಾದ ರೀತಿಯಲ್ಲಿ ಬ್ರೇಕ್ ಕೊಡೋದು ದಾಟದೆ ಹಾಗೆ ಹಾರಿಸ್ಕೊಂಡು ಹೋದರೆ ಏನಾಗುತ್ತೆ? ಬ್ರೇಕ್ ಸರಿಯಾದ ರೀತಿಯಲ್ಲಿ ಅಪ್ಲೈ ಮಾಡದೇ ಇದ್ದಾಗ ಏನಾಗುತ್ತೆ? ಅಲೈನ್ಮೆಂಟ್ ತಪ್ಪೋಗುತ್ತೆ. ರೆಗ್ಯುಲರ್ ಯೂಸ್ ಆಗುವ ಗಾಡಿನಲ್ಲಿ ಅಲೈನ್ಮೆಂಟ್ ತಪ್ತಾ ಇರುತ್ತೆ. ಕೆಲವೊಮ್ಮೆ ಗೊತ್ತಿಲ್ಲದೆ ಸಡನ್ನಾಗಿ ಗುಂಡಿಗೆ ಬೀಳುತ್ತೆ. ಕೆಲವು ಟೈಮ್ ನಿಮಗೆ ಸಿಗೋ ರೋಡೇ ಗುಂಡಿಗಳಿರೋ ರೋಡು. ವೆಹಿಕಲ್ ನಿಲ್ಸೋಕ್ಕಾಗಲ್ಲ, ಹೋಗಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅಲೈನ್ಮೆಂಟ್ ತಪ್ಪೋಗುತ್ತೆ. ಸೊ ನಾವು ಈ ಪ್ರಪಂಚದಲ್ಲಿ ಬದುಕುವಾಗ ನಾವೆಷ್ಟೇ ಪವಿತ್ರಾತ್ಮ ಇರುವವರಾದರೂ, ಎಷ್ಟೇ ಪ್ರಾರ್ಥನೆಯಲ್ಲಿರುವವರಾದರೂ, ಎಷ್ಟೇ ಒಂದು ಅನಾಯಿಂಟಿಂಗ್ ಅಭಿಷೇಕ ಇರುವವರಾದರೂ, ಒಂದು ವಿಷಯ ಗೊತ್ತಿರಬೇಕು, ವಿ ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್, ಫಾಲನ್ ವರ್ಲ್ಡ್. ಬಿದ್ದು ಹೋಗಿರೋ ಈ ಪ್ರಪಂಚದಲ್ಲಿ ಬದುಕ್ತಾ ಇರೋದು, ಹೊಂಡ ಗುಂಡಿಗಳಿರೋ ಜಾಗ. ಅದೇ ರೀತಿಯಲ್ಲಿ ಫಾಲನ್ ಏಂಜಲ್ಸ್ ಆರ್ ದೇರ್, ತಳ್ಳಲ್ಪಟ್ಟ ದೂತರುಗಳು ಇದ್ದಾರೆ, ಡೀಮನ್ಸ್ ಅಂತ ಕರಿತೀವಿ. ವಾಕ್ಯ ಹೇಳುತ್ತೆ, ದ ಹೋಲ್ ವರ್ಲ್ಡ್ ಈಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಈವಿಲ್ ಒನ್. ಸೈತಾನನ ಇನ್ಫ್ಲೂಯೆನ್ಸಲ್ಲಿದೆ ಪ್ರಪಂಚ. ಪ್ರಪಂಚ ಅಂತ ಹೇಳುವಾಗ ನಾಟ್ ದಿಸ್ ನ್ಯಾಚುರಲ್ ವರ್ಲ್ಡ್, ಸೃಷ್ಟಿ ಪ್ರಪಂಚ ಅಲ್ಲ, ಮನುಷ್ಯರು, ಹ್ಯೂಮನ್ ಬೀಯಿಂಗ್ಸ್, ಲೋಕದಲ್ಲಿರ್ತಕ್ಕಂಥ ಜನರು, ಮನುಷ್ಯರು, ಅನ್ಬಿಲೀವರ್ಸ್, ಅನ್ಸ್ಪಿರಿಚುವಲ್ ಪೀಪಲ್, ಬಾರ್ನ್ ಅಗೇನ್ ಆಗದೇ ಇರುವವರು, ಹೊಸದಾಗಿ ಹುಟ್ಟದೇ ಇರುವವರು, ವಿಶ್ವಾಸಕ್ಕೆ ಬಾರದೇ ಇರುವವರು, ದೇ ಆರ್ ಆಲ್ ಅಂಡರ್ ದ ಕಂಟ್ರೋಲ್ ಆಫ್ ದ ಈವಿಲ್ ಸ್ಪಿರಿಟ್. ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್. ಅವ್ರು ತುಂಬ ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು, ಬಟ್ ಒನ್ ಥಿಂಗ್ ಈಸ್ ವೆರಿ ಕ್ಲಿಯರ್, ದ ಹೋಲ್ ವರ್ಲ್ಡ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಈವಿಲ್ ಒನ್. ಬಟ್ ಯು ಆರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ದ ಈವಿಲ್ ಒನ್, ಬೈಬಲ್ ಹೇಳುತ್ತೆ. ಬಟ್ ವಿ ಆರ್ ನಾಟ್, ಬಿಕಾಸ್ ವಿ ಆರ್ ದ ಚಿಲ್ಡ್ರನ್ ಆಫ್, ವಿ ಆರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಸನ್ ಆಫ್ ಗಾಡ್. ನಾವು ದೇವರ ಪುತ್ರನ ಹಿಡಿತದಲ್ಲಿದ್ದೀವಿ, ಬಟ್ ಇಡೀ ಲೋಕ ಕೇಡಿಗಿನ ವಶದಲ್ಲಿದೆ. ಆ್ಯಂಡ್ ಯು ಆರ್ ರನ್ನಿಂಗ್ ದಿಸ್ ಕಾರ್ ಇನ್ ದಿಸ್ ಫಾಲನ್ ವರ್ಲ್ಡ್, ದ ಮಿಡ್ಸ್ಟ್ ಆಫ್ ದಿಸ್ ಫಾಲನ್ ಏಂಜಲ್ಸ್. ಕೇಡಿಗಿನ ವಶದಲ್ಲಿರ್ತಕ್ಕಂಥ ಮನುಷ್ಯರು ಮಧ್ಯದಲ್ಲಿ ನಾವು ಬದುಕ್ತಾ ಇರೋದು. ಡೋಂಟ್ ಥಿಂಕ್ ದಟ್ ಆಲ್ ಆರ್ ಬಾರ್ನ್ ಅಗೇನ್ ಚಿಲ್ಡ್ರನ್ ಆಫ್ ಗಾಡ್. ಈ ಒಂದು ಪೀಪಲ್ ಆರ್ ಕ್ರಿಶ್ಚಿಯನ್ಸ್, charismatics, they are in the ministry, in the prayer group. Many of them are not properly born again. That means they are also under the influence of the evil spirit, and you are living in the midst of such kind of people. ನಾವು ಸಭೆಯಲ್ಲಿ ಇರ್ಬೋದು, ಒಂದು ಸಭೆ, ಚರ್ಚಲ್ಲಿ ಇರ್ಬೋದು, ಕ್ರೈಸ್ತ ಸಮೂಹದಲ್ಲೂ ಇರ್ಬೋದು, ಕ್ರಿಶ್ಚಿಯನ್ ಪ್ರೇಯರ್ ಗ್ರೂಪಲ್ಲೂ ಇರ್ಬೋದು, ಮಿನಿಸ್ಟ್ರೀಸ್ ಸೇವಾ ತಂಡಗಳಲ್ಲೂ ಇರ್ಬೋದು. ಆದರೆ ಇದರಲ್ಲಿ ಇರುವವರು ಎಲ್ಲರೂ ಕೂಡ ಹೊಸದಾಗಿ ಹುಟ್ಟಿದವರು ಅಂತ ಅಲ್ಲ. ಹೊಸದಾಗಿ ಹುಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ನಾವು ಮೂರ್ಖರಾಗ್ಬಿಡ್ತೀವಿ. ಅವರು ಕೂಡ ಅನ್ಸ್ಪಿರಿಚುವಲ್ ಆಗಿರುವ, ಸ್ಪಿರಿಚುವಲ್ ಥರ ಒಂದು ಸ್ಪಿರಿಚುವಲ್ ಮಾಸ್ಕ್ ಹಾಕ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅವರು ಇಂಟೆನ್ಷನಲ್ಲಿ ಆ ರೀತಿ ಇರೋದಲ್ಲ, ಉದ್ದೇಶಪೂರ್ವಕವಾಗಿ ಆ ರೀತಿ ಇರೋದಲ್ಲ. ಅವರಿಗೆ ಸತ್ಯ ಸಿಗದೇ ಇದ್ದಿದ್ದರಿಂದ, ಶುಭ ಸಂದೇಶ ಸಿಗದೇ ಇದ್ದಿದ್ದರಿಂದ,
ಆ್ಯಂಡ್ ದೇ ಆರ್ ನಾಟ್ ರೆಡಿ ಟು ಸಬ್ಮಿಟ್ ಟು ದ ಗಾಸ್ಪಲ್. ಶುಭ ಸಂದೇಶಕ್ಕೆ ಸಬ್ಮಿಟ್ ಮಾಡಲಿಕ್ಕೆ ದೇ ಆರ್ ನಾಟ್ ರೆಡಿ. ಅವರು ತಯಾರಿಲ್ಲದೆ ಇರೋದ್ರಿಂದ ಅದಕ್ಕೆ ತುಂಬ ಕಾರಣ ಇದೆ. ಯಾಕಂದರೆ ಪ್ರೀಕನ್ಸೀವ್ಡ್ ಥಾಟ್ ದ್ಯಾಟ್ ದೇ ಆರ್ ಕ್ರಿಶ್ಚಿಯನ್ಸ್, ದೇ ಆರ್ ಬಾರ್ನ್ ಅಗೇನ್. ಇಟ್ಸ್ ಅ ಡಿಸೆಪ್ಷನ್. ಸೊ ಅದು ಈ ಅನೇಕ ಕಾರಣಗಳಿಂದ ಅವ್ರು ಬಾರ್ನ್ ಅಗೇನ್ ಅಲ್ಲ. ದೇ ಆರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದ ಈವಿಲ್ ಸ್ಪಿರಿಟ್, ನಾಟ್ ದ ಹೋಲಿ ಸ್ಪಿರಿಟ್. ದೇ ಮೇ ಬಿ ಗುಡ್, ದೇ ಲುಕ್ಸ್ ಗುಡ್, ದೇ ಪ್ರೇ, ಸಿಂಗ್, ಡೂ ಥಿಂಗ್ಸ್ ಗುಡ್ ಇನ್ ಆ ಸೈಟ್, ಬಟ್ ದೇ ಆರ್ ನಾಟ್ ಬಾರ್ನ್ ಅಗೇನ್. ಹೊಸ್ದಾಗಿ ಹುಟ್ಟಿಲ್ಲ. ದೇ ಆರ್ ಆಲ್ಸೋ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದಿ ಈವಿಲ್ ಒನ್. ಇಡೀ ಲೋಕ ಕೇಡಿಗಿನ ವಶದಲ್ಲಿದೆ. ನಾವೀಗ ಇವ್ರ ಮಧ್ಯದಲ್ಲಿ, ಈ ಥರ ಜನರ ಮಧ್ಯದಲ್ಲಿ, ಇಫ್ ಯು ಆರ್ ಎ ಬಾರ್ನ್ ಅಗೇನ್ ಪರ್ಸನ್, ನೀನು ಹೊಸ್ದಾಗಿ ಹುಟ್ಟಿದ ಒಬ್ಬ ಮಗಳು ಆದರೆ ಯು ಆರ್ ಲಿವಿಂಗ್ ಇನ್ ದ ಮಿಡ್ಸ್ಟ್ ಆಫ್ ಸಚ್ ಕೈಂಡ್ ಆಫ್ ಪೀಪಲ್. ಆ ರೀತಿ ಜನರ ಮಧ್ಯದಲ್ಲಿ ಇರೋದು. ಆದ್ದರಿಂದ ಅಲೈನ್ಮೆಂಟ್ ತಪ್ಪೋಗೋ ಸಾಧ್ಯತೆ ಇದೆ. ಅಲೈನ್ಮೆಂಟ್ ತಪ್ಪೋದೇ ಇಲ್ಲ ನಂದು ಕಾರ್ದು ಅಂದರೆ ಅದು ಒಂದು ರೀತಿ ಡಿಸೆಪ್ಷನ್. ಅಲೈನ್ಮೆಂಟ್ ತಪ್ತಾ ಇರುತ್ತೆ. ಆ ಸ್ಟ್ರೈಟ್ ಲೈನ್ ಆಗಿರೋ ಹೋಲಿ ಸ್ಪಿರಿಟ್ಗೆ ಅಲೈನ್ ಮಾಡ್ಕೋಬೇಕು 4 ವೀಲೋ 6 ವೀಲೋ ನನ್ನ ಲೈಫನ್ನು. ಆಗ ಏನಾಗುತ್ತೆ, ಮತ್ತೆ ಗುಂಡಿಗೆ ಬೀಳೋದಿಲ್ಲ ಅಂತ ಅಲ್ಲ, ಮತ್ತೆ ರಫ್ ರೋಡಲ್ಲಿ ಹೋಗೋದಿಲ್ಲ ಅಂತ ಅಲ್ಲ, ಬಟ್ ಯು ಕ್ಯಾನ್ ಹ್ಯಾವ್ ಎ ಸೇಫ್ ಜರ್ನಿ. ನೀವು ಗಾಡಿ ಅಲೈನ್ಮೆಂಟ್ ಇದ್ದು ಓಡಿಸಿ ಗೊತ್ತಿದೆ, ಅಲೈನ್ಮೆಂಟ್ ಇಲ್ಲದೇನೂ ಓಡಿಸಿ ಗೊತ್ತಿರುತ್ತೆ. ಕಾರ್ ಓಡಿಸಿದವರಿಗೆ, ಕೂತ್ಕೊಂಡವ್ರಿಗೆ ಏನು ಗೊತ್ತಾಗಿರಲ್ಲ ಬಿಡಿ. ಸೊ ಅಲೈನ್ಮೆಂಟಿಂದ ಓಡಿಸುವಾಗ ಏನಾಗುತ್ತೆ ಅಂದರೆ ನಿಮಗೆ ಜಾಸ್ತಿ ಕೆಲಸ ಇರೋದಿಲ್ಲ. ಸ್ಟೇರಿಂಗಲ್ಲಿ ಒಂದು ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇರುತ್ತೆ. ಅಲೈನ್ಮೆಂಟ್ ಇಲ್ಲದೆ ಇದ್ದರೆ ನೀವೊಂದು ನಡ್ಕೊಂಡಿರಬೇಕು, ಅದು ನಿಮ್ಮನ್ನು ನಡ್ಕೊಂಡು ಹೋಗುತ್ತೆ. ಅದು ನೀವು ಆವಾಗ ಎಳಿತಾ ಇರಬೇಕು. ಅದೇ ರೀತಿ ಬ್ರೇಕ್ ಅಪ್ಲೈ ಮಾಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಅದು ನಿಲ್ಲಲ್ಲ. ಕೆಲವು ಟೈಮ್ ನಾವು ಇಲ್ಲಿ ನಿಲ್ಲಿಸ್ಲಿಕ್ಕೆ ನೋಡ್ತೀವಿ, ಅದು ಹೋಗಿ ಹಿಂಗೆ ನಿಲ್ಲುತ್ತೆ, ಲೆಫ್ಟಿಗೆ ಎಳ್ಕೊಂಡು ನಿಲ್ಲುತ್ತೆ, ಇಲ್ಲ ರೈಟಿಗೆ ಎಳ್ಕೊಂಡು ನಿಲ್ಲುತ್ತೆ, ಇಲ್ಲ ಜರ್ಕ್ ಹೊಡಿಯುತ್ತೆ ಬ್ರೇಕ್ ಹೊಡೆದಾಗ, ಅಲೈನ್ಮೆಂಟ್ ಇಲ್ಲ ಅಂದರೆ. ಸಡನ್ನಾಗಿ ಏನೋ ಒಂದು ಅಡ್ಡ ಬಂದಾಗ ನಮಗೆ ತಪ್ಪಿಸ್ಲಿಕ್ಕೂ ಕಷ್ಟ ಆಗುತ್ತೆ. ಆಕ್ಸಿಡೆಂಟ್ಸ್ ಆಗುತ್ತೆ, ಬ್ರೇಕ್ ಸರಿ ಅಪ್ಲೈ ಆಗೋದಿಲ್ಲ, ಸ್ಮೂತ್ ರನ್ನಿಂಗ್ ಇರೋದಿಲ್ಲ, ಡ್ರೈವಿಂಗ್ ಡಿಫಿಕಲ್ಟಿ ಆಗುತ್ತೆ. ಅವಾಗೇನಾಗುತ್ತೆ, ಬೇಡಪ್ಪ ನನಗೆ ಬಾರ್ನಿಗೇನೆ ಆಯಿತಾ, ಹೊಸದಾಗಿ ಹುಟ್ಟಿದ್ದೀರಿ, ಆದರೂ ಕೂಡ ನನಗೆ ಮಿನಿಸ್ಟ್ರಿ ಬೇಡ, ನನಗೆ ಪ್ರೇಯರ್ ಗ್ರೂಪ್ ಬೇಡ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನಾನು ಸ್ವಲ್ಪ ದೂರ ಇರ್ತೀನಿ, ಆ ಥರ ಎಲ್ಲ ನಮಗೆ ಫೀಲ್ ಆಗುತ್ತೆ. ನಿಮ್ಮಲ್ಲೇ ಎಷ್ಟೋ ಬಾರಿ ನಿಮ್ಗೆ ಎಲ್ರಿಗೂ ಫೀಲ್ ಆಗಿರುತ್ತೆ. ಎಲ್ಲರೂ ಅದರಲ್ಲಿ ಹಾದು ಹೋದವ್ರೆ. ನಾನಂತೂ ಅವಾಗ ಹಾದು ಹೋಗ್ತಾ ಇರ್ತೀನಿ. ಸೊ ಸಾಕಪ್ಪ, ಸಾಕು, ಯಾರ್ಯಾರು ಏನೇನು ಮಾಡ್ಕೊಂಡು ಹೋಗ್ತಾರೋ ಮಾಡಲಿ, ನಮಗೆ ಯಾಕೆ ಅಂತ. ಸೊ ಎಲ್ಲ ಅವ್ರವ್ರ ಲೈಫ್ ಅವ್ರವ್ರ ಕೈಯಲ್ಲಿದೆ, ಅವ್ರವ್ರ ಫ್ರೀ ವಿಲ್ ಅವ್ರವ್ರ ಕೈಯಲ್ಲಿದೆ. ಸೊ ಬಾಕಿ ದೇವರಿದ್ದಾರೆ, ದೇವ್ರು ಮನಸ್ಸು ಮಾಡಿದರೆ ಯಾರನ್ನೂ ಹೇಗೋ ಮಾಡ್ಬೋದು, ಮಾಡಿಕೊಳ್ಳಿ ದೇವರು. ಸೊ ನಾನೀಗ ಸದ್ಯಕ್ಕೆ ದೇವ್ರ ಮುಂದೆ ಹೇಗೋ ಅವ್ರ ಮುಂದೆ ಒಳ್ಳೆಯವನಾಗಿ ಬದುಕಿದ್ರೆ ಸಾಕು. ಅದಕ್ಕೆ ನಾನು ಪ್ರಯತ್ನ ಪಡೋಣ, ಯಾಕೆ ಈ ರಿಸ್ಕ್ ಎಲ್ಲ ಅನಿಸುತ್ತೆ. ಗ್ರೂಪಲ್ಲಿ ಇದ್ರೆ ತಾನೇ ಇದೆಲ್ಲ ಟೆನ್ಷನ್ನು. ದೂರ ಇದ್ಬಿಡೋಣ, ಸ್ವಲ್ಪ ಸೈಲೆಂಟಾಗಿ ಇದ್ಬಿಡೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತೆಲ್ಲ ಆಗುತ್ತೆ. ಕಾರಣ ಏನು ಅಂದರೆ ಅಲೈನ್ಮೆಂಟ್ ತಪ್ಪೋಗಿರೋದ್ರಿಂದ. ಸೊ ಪ್ರಾಬ್ಲಮ್ ಎಲ್ಲಿದೆ ಕೇಳಿದರೆ, ಪ್ರಾಬ್ಲಮ್ ಈಸ್ ಇನ್ಸೈಡ್, ನಾಟ್ ಔಟ್ಸೈಡ್. ಗುಂಡಿ ಪ್ರಾಬ್ಲಮ್ ಅಲ್ಲ, ಹಂಪ್ ಪ್ರಾಬ್ಲಮ್ ಅಲ್ಲ, ಸಡನ್ನಾಗಿ ಹಸು ಅಡ್ಡ ಬಂದಿದ್ದು ಪ್ರಾಬ್ಲಮ್ ಅಲ್ಲ, ಅವ್ರು ಯಾರೋ ಸೈಡ್ ಕೊಡ್ದಿದ್ದಿದ್ದು ಪ್ರಾಬ್ಲಮ್ ಅಲ್ಲ, ರೋಡ್ ಪ್ರಾಬ್ಲಮ್ ಅಲ್ಲ, ಅದು ಇರೋದೇ ಹಾಗೆ. ಸೊ ನಿನಗೆ ಅಲೈನ್ಮೆಂಟ್ ಇಲ್ಲ. ಸೊ ಅವಾಗ ಏನು ಮಾಡಬೇಕು, ನಾವು ಅಲೈನ್ಮೆಂಟ್ ಮಾಡಿಸ್ಕೋಬೇಕು. ಅಲೈನ್ಮೆಂಟ್ ಮಾಡಿಸ್ಕೊಳ್ಳಿಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ 2-3 ವಿಷಯ. ಒಂದು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅಂತ ಹೇಳುವಾಗ ವಿ ಮಸ್ಟ್ ಹ್ಯಾವ್ ಟ್ರೂ ಕಮ್ಯೂನಿಯನ್ ವಿತ್ ಗಾಡ್, ಫೆಲೋಶಿಪ್ಪಿಂಗ್ ವಿತ್ ಗಾಡ್, ನಾಟ್ ಎ ಮೆಕ್ಯಾನಿಕಲ್ ವೇ ಆಫ್ ಪ್ರೇಯರ್. ಒಂದು. ಇನ್ನೊಂದು, ಸ್ಪಿರಿಚುವಲ್ ಕೌನ್ಸಿಲಿಂಗ್, ಆಧ್ಯಾತ್ಮಿಕ ಸಮಾಲೋಚನೆಗಳು ತಗೊಳ್ತಾ ಇರಬೇಕು. ಯಾರಿಂದ? ಆಧ್ಯಾತ್ಮಿಕ ಸಹೋದರ ಸಹೋದರರಿಂದ, ಹಿರಿಯರಿಂದ, ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಆಧ್ಯಾತ್ಮಿಕ ಸಮಾಲೋಚನೆ ನಾವು ಅಗತ್ಯ ಬಿದ್ದಾಗ ತಗೊಳ್ತಾ ಇರಬೇಕು. ಸೊ ಅದೇ ರೀತಿಯಲ್ಲಿ ನಾವು ದೇವರ ವಾಕ್ಯದ ಉಪದೇಶ ನಾವು ತಗೊಳ್ತಾ ಇರಬೇಕು. ರಿಟ್ರೀಟ್ಸ್ ವಿ ನೀಡ್ ರಿಟ್ರೀಟ್ಸ್, ನಮಗದು ಬೇಕಾಗುತ್ತೆ. ಹಾಗೇನಾಗುತ್ತೆ,
ಆ ಹೋಲಿ ಸ್ಪಿರಿಟ್ ಆಗಿರ್ತಕ್ಕಂಥ ಆ ಸ್ಟ್ರೈಟ್ ಲೈನ್ಗೆ ನಾವು ಸಿಂಕ್ ಆಗಿ ಹೋಗ್ಲಿಕ್ಕಾಗತ್ತೆ. ಎಷ್ಟು ವರ್ಷ ಹೋಗ್ಬೋದು, ಎಷ್ಟು ದಿನ ಹೋಗ್ಬೋದು, ಎಷ್ಟು ವಾರ ಹೋಗ್ಬೋದು, ಇಟ್ ಡಿಪೆಂಡ್ಸ್ ಆನ್ ಯು, ಹೌ ಯು ಡ್ರೈವ್ ದ ವೆಹಿಕಲ್. ಗುಂಡಿ ಇರುತ್ತೆ ಆಯಿತಾ, ಹಂಪ್ಸ್ ಇರುತ್ತೆ, ಅಡ್ಡ ಬರೋರು ಇರ್ತಾರೆ, ರಫ್ ರೋಡು ಇರುತ್ತೆ. ಇದರಲ್ಲಿ ನೀನು ಹೆಂಗೆ ಡ್ರೈವ್ ಮಾಡ್ತೀಯ ನಿನ್ನ ವೆಹಿಕಲ್ನ ಅನ್ನೋದು ಮುಖ್ಯ. ಅದು ಹೇಗೆ ಡ್ರೈವ್ ಮಾಡಬೇಕು ಸರಿಯಾದ ರೀತಿ, ವಾಕ್ಯಗಳಿದೆ, ಬೇಕಾದಷ್ಟು ವಾಕ್ಯಗಳು ಬೈಬಲ್ನಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ. ನೋಡೋಣ, ಈ ಡ್ರೈವಿಂಗಿಗೆ ಸ್ವಲ್ಪ ವಾಕ್ಯಗಳನ್ನ ತಗೊಳ್ಳೋಣ. ಫಾರ್ ಯುವರ್ ಸ್ಮೂತ್ ಡ್ರೈವ್. ಒಂದು ತಿಮೋತಿ 4ನೇ ಅಧ್ಯಾಯ, 1 ತಿಮೋತಿ ಚಾಪ್ಟರ್ 4 ವರ್ಸ್ 11 to 16. 1 ತಿಮೋತಿ 4ನೇ ಅಧ್ಯಾಯ 11ರಿಂದ 16. ಎಲ್ಲರೂ ತಗೊಳ್ಳಿ. 1 ತಿಮೋತಿ, ಸಂತ ಪೌಲರು ತಿಮೋತಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ರಿಂದ 16. ಎಲ್ಲರೂ ಓಪನ್ ಮಾಡಿದ್ರಾ? ಸೊ ಎಲ್ಲರೂ ಒಟ್ಟಾಗಿ ಓದೋಣ. ಈ ಅಂಶಗಳನ್ನು ಸೊ ಅಲೈನ್ಮೆಂಟಿಗೆ ಬೇಕಾದ ಕೆಲವೊಂದು ವಿಷಯಗಳು, ನಮ್ಮ ಈ ಒಂದು ಪ್ರಯಾಣ ಸ್ಮೂತಾಗಿ ಒಳ್ಳೆ ರೀತಿಯಲ್ಲಿ ಡೀಸೆಂಟಾಗಿ ಹೋಗಲಿಕ್ಕೆ ಬೇಕಾದಂತಹ ವಿಷಯಗಳು ಈ ಅಧ್ಯಾಯದಲ್ಲಿ ಈ ವಚನಗಳ ಮುಖಾಂತರ ಪರಿಶುದ್ಧಾತ್ಮರು ನಮಗೆ ಕೊಟ್ಟಿದ್ದಾರೆ. ನಾವು ಒಂದೊಂದೇ ನೋಡೋಣ, ಸುಮಾರಿದೆ ಇದರಲ್ಲಿ. ಸದ್ಯಕ್ಕೆ ಈಗ ನನ್ನ ಟೈಮಿಂಗ್ಸ್ ಒಳಗಡೆ ಮುಗಿಸ್ಲಿಕ್ಕೆ ಮಾತ್ರ ಹೇಳ್ತೀನಿ. ದೀಸ್ ಆರ್ ದ ಥಿಂಗ್ಸ್ ಯು ಮಸ್ಟ್ ಇನ್ಸಿಸ್ಟ್ ಆನ್ ಆ್ಯಂಡ್ ಟೀಚ್. ಈ ಅಂಶಗಳನ್ನು ಬೋಧಿಸು ಅಂತಲ್ಲ ಹೇಳ್ತಾ ಇರೋದು. ಹೇಗೆ ಬೋಧಿಸಬೇಕು? ಆಜ್ಞಾಪಿಸಿ ಬೋಧಿಸಬೇಕಂತೆ. ಅಂದರೆ ಟೇಕ್ ದೀಸ್ ಥಿಂಗ್ಸ್ ಆ್ಯಸ್ ಕಮ್ಯಾಂಡ್ಮೆಂಟ್ಸ್. ಒಂದು ಆಜ್ಞೆಗಳ ಥರ ಇದನ್ನು ತಗೋಬೇಕು. ಇದನ್ನು ಈಗ ನಾವು ಬೋಧಿಸ್ತಾ ಇರೋದು ಬೇರೆಯವರಿಗೆಲ್ಲ, ನನಗೆ ನಾನು ಬೋಧಿಸ್ಕೊಳ್ತಾ ಇರೋದು. ಯಾಕಂದರೆ ರೋಮನ್ರಿಗೆ ಬರೆದ ಪತ್ರಿಕೆಯನ್ನು ಹೇಳ್ತಾರಲ್ವ, ಇತರರಿಗೆ ಉಪದೇಶ ಮಾಡುವ ನೀನು ನಿನಗೆ ನೀನು ಯಾಕೆ ಉಪದೇಶ ಮಾಡ್ಕೋಬಾರ್ದು? ಸೊ ಈಗ ನಮಗೆ ನಾವು ಉಪದೇಶ ಮಾಡ್ಕೊಳ್ಳೋಣ ಇದನ್ನು. ಸೊ ವಿ ಆಲ್ ಆರ್ ಲೀಡರ್ಸ್ ಇನ್ ದಿಸ್ ಮಿನಿಸ್ಟ್ರಿ. ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ, ಒಂದು ಆತ್ಮಿಕ ಸಭೆಯಲ್ಲಿ ವಿ ಆಲ್ ಆರ್ ಲೀಡರ್ಸ್. ಲೀಡರ್ಸ್ ಅಂತ ಹೇಳುವಾಗ ನಾನು ಹೇಳ್ತಾ ಇರೋದೊಂದು ಪೊಸಿಷನಲ್ ಲೀಡರ್ಸ್ ಅಲ್ಲದೆ ಇರ್ಬೋದು. ಪೊಸಿಷನಲ್ ಲೀಡರ್ಸ್ ಅಂದರೆ ಟೀಮಲ್ಲಿ ನಾನು ಒಂದು
ಏನು ಲೀಡ್ ಮಾಡುವ ಪೊಸಿಷನಲ್ಲಿಲ್ಲ, ಅದರಿಂದ ನಾನು ಲೀಡರ್ ಅಲ್ಲ, ಆ ಥರ ಅಲ್ಲ. ಯು ಆರ್ ಲೈಕ್ ಎ ಗೈಡಿಂಗ್ ಸ್ಟಾರ್. ಇನ್ ದಟ್ ಸೆನ್ಸ್ ಯು ಆರ್ ಎ ಲೀಡರ್. ಯು ಆರ್ ಲೀಡಿಂಗ್ ಪೀಪಲ್ ಟುವರ್ಡ್ಸ್ ಕ್ರೈಸ್ಟ್. ಮಿನಿಸ್ಟ್ರಿಲಿ ಏನು ಕೆಲಸ ನಿಮ್ಮದು ಕೇಳಿದರೆ, ನನಗೆ ಹಾಡು ಹೇಳೋಕ್ಕೆ ಬರಲ್ಲ, ನನಗೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ನನಗೆ ಮಧ್ಯಸ್ಥಿಕೆ ಬರೋದಿಲ್ಲ, ನನಗೆ ವಿಷನ್ ಸಿಗ್ತಾ ಇಲ್ಲ, ನನಗೆ ಕೌನ್ಸ್ಲಿಂಗ್ ಮಾಡಲಿಕ್ಕೆ ಗೊತ್ತಿಲ್ಲ, ಪ್ರೀಚಿಂಗ್ ಗೊತ್ತಿಲ್ಲ, ಸಿಂಗಿಂಗ್ ಗೊತ್ತಿಲ್ಲ, ಮತ್ತು ಬಾಕಿ ಎಲ್ಲ ಕೆಲಸಗಳು ಎಲ್ಲರೂ ಎಂಗೇಜ್ ಆಗಿಬಿಟ್ಟಿದ್ದಾರೆ, ನಾನೇನು ಮಾಡೋದು? ಸೊ ಯುವರ್ ಡ್ಯೂಟಿ ಈಸ್ ಟು ಬಿಕಮ್ ಮೋರ್ ಲೈಕ್ ಕ್ರೈಸ್ಟ್. ಕ್ರಿಸ್ತನಂತೆ ಇನ್ನೂ ಹೆಚ್ಚು ಆಗ್ತಾ ಇರೋದು. ಬಿ ಎ ಗೈಡಿಂಗ್ ಸ್ಟಾರ್, ಒಂದು ದಾರಿ ತೋರಿಸೋ ನಕ್ಷತ್ರ ಆಗಬೇಕು. ಮಿನಿಸ್ಟ್ರಿಲಿ ಏನು ಮಾಡಬೇಕು? ಬರುವವರು ನಿನ್ನನ್ನು ನೋಡಿ ಏನು ಮಾಡಬೇಕು? ಇವನ ಥರ ಆಗಬೇಕು. ಈಗ ಆಗ್ತಾ ಇರೋದೇನು ಗೊತ್ತಾ? ಅವನ ಥರ ಕುಣಿಬೇಕು, ಇವಳ ಥರ ಡ್ಯಾನ್ಸ್ ಮಾಡಬೇಕು, ಅವಳ ಥರ ಪ್ರೀಚ್ ಮಾಡಬೇಕು, ಇವನ ಥರ ಪ್ರೀಚ್ ಮಾಡಬೇಕು. ಇದಾಗ್ಬಿಟ್ಟಿದೆ. ಇದು ಡಿಸೆಪ್ಷನ್. ಇದೆಲ್ಲ ಆಗಬೇಕಾಗಿರೋದು. ಯಾಕಂದ್ರೆ ನಮ್ಗೆ ಎಲ್ರಿಗೂ ಆಸೆ ಆ ಏರಿಯಾದಲ್ಲಿ ಆಗಿರೋದ್ರಿಂದ ಅದು ಹಾಗಾಗ್ಬಿಟ್ಟಿದೆ. ಸೊ ನಮಗೆ ಬೇಕಾಗಿರೋದು ಈಗ ಏನಂದರೆ, ಇಲ್ಲಿ ವಾಕ್ಯದಲ್ಲಿ ನಾವು ಕೇಳಿಸ್ಕೊಂಡಾಗ ನಮಗೆ ನಾವೇ ಬೋಧಿಸ್ಕೋಬೇಕೀಗ. ಓಕೆ, ಸೊ ಅಷ್ಟೇ ಸಾಕು. ಯಾಕಂದರೆ ಅದ್ರ ಹೋದ್ರಿ ಮತ್ತೆ ಟೈಮ್ ಆಗುತ್ತೆ. ದೀಸ್ ಆರ್ ದ ಥಿಂಗ್ಸ್ ಯು ಮಸ್ಟ್ ಇನ್ಸಿಸ್ಟ್ ಆನ್ ಆ್ಯಂಡ್ ಟೀಚ್. ಇನ್ಸಿಸ್ಟ್ ಅಂದರೆ ಸ್ವಲ್ಪ ಪ್ರೆಷರ್ ಹಾಕಿ, ಒತ್ತು ಕೊಟ್ಟು ಹೇಳಬೇಕು. ಯಾರಿಗೆ ಹೇಳಬೇಕು? ನಾನು ಹೇಳ್ಕೋಬೇಕು. ಈಗ ಈ ಕೆಳಗಿನ ವಾಕ್ಯಗಳು ಮುಂದಿಂದೆಲ್ಲ ಯಾರು ಹೇಳ್ಕೋಬೇಕು ಅಂದರೆ, ನನಗೆ ನಾನು ಹೇಳ್ಕೋಬೇಕು. ಆಮೇಲೆ ವೆನ್ ಗಾಡ್ ಗಿವ್ಸ್ ಯು ಎ ಪೊಸಿಷನ್ ಟು ಟೀಚ್ ಟು ಅದರ್ಸ್, ದಟ್ ಟೈಮ್ ಯು ಹ್ಯಾವ್ ಟು ಟೀಚ್ ಅದರ್ಸ್. ದೇವರು ಇನ್ನೊಬ್ಬರಿಗೆ ಕಲಿಸುವ ಒಂದು ಪೊಸಿಷನ್ ಕೊಟ್ಟಾಗ, ಅವಕಾಶ ಕೊಟ್ಟಾಗ, ದಟ್ ಟೈಮ್ ಯು ಹ್ಯಾವ್ ಟು ಇನ್ಸಿಸ್ಟ್ ಆನ್ ದೀಸ್ ಥಿಂಗ್ಸ್ ಆ್ಯಂಡ್ ಟೀಚ್. ಈಗ ಟೇಕ್ ಇಟ್ ಪರ್ಸನಲಿ, ನಾವೆಲ್ಲರೂ ವೈಯಕ್ತಿಕವಾಗಿ ಇದನ್ನು ತಗೊಳ್ಳೋಣ. ವಿ ನೀಡ್ ಟು ಇನ್ಸಿಸ್ಟ್ ದೀಸ್ ಥಿಂಗ್ಸ್ ಆನ್ ಅವರ್ ಓನ್ ಸೆಲ್ಫ್. ನಮಗೆ ನಾವು ಪ್ರೆಷರ್ ಕೊಟ್ಟು ಇದನ್ನು ತಗೋಬೇಕೀಗ. ಯಾಕೆಂದರೆ ಹೋಲಿ ಸ್ಪಿರಿಟ್ ಆಗಿರುವ ಸ್ಟ್ರೈಟ್ ಲೈನ್ ಜೊತೆಗೆ ನಮ್ಮ ವೆಹಿಕಲ್ 4 ಟೈರ್ಗಳು ಸ್ಮೂತಾಗಿ ಹೋಗಬೇಕು, ಆಕ್ಸಿಡೆಂಟ್ ಆಗದ ಹಾಗೆ ನೋಡ್ಕೋಬೇಕು, ಒಂದು ಪ್ರಾಪರ್ ಡ್ರೈವಿಂಗ್ ಆಗಬೇಕು. ದೀಸ್ ಆರ್ ದ ಥಿಂಗ್ಸ್. ವಾಟ್ ಇಸ್ ದ ಫಸ್ಟ್ ಥಿಂಗ್? ಲೆಟ್ ನೋ ಒನ್ ಡಿಸ್ಪೈಸ್ ಯುವರ್ ಯೂತ್. ನಿನ್ನನ್ನು ಯುವಕನೆಂದು ಯಾರು ತಾತ್ಸಾರ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಲೆಟ್ ನೋ ಒನ್ ಡಿಸ್ಪೈಸ್ ಯುವರ್ ಯೂತ್. ನಿನ್ನ ಯೌವನ, ಒಂದು ಯೌವನ ಇದೆಯಲ್ಲ, ಇಟ್ಸ್ ಅ ವೆರಿ ಪ್ರೆಷಸ್ ಟೈಮ್, very valuable time to give to God. The best gift you can give to God is your youth. That's the best gift. In your lifespan, your youth or that teenage, 13 to 19 to 13 onwards, ಒಂದು ಯೌವನಕ್ಕೆ ಬಂದಾಗ, ಒಂದು ಪ್ರಾಯಕ್ಕೆ ಬಂದಾಗ, ಒಂದು ಮೆಚುರಿಟಿಗೆ ಬಂದಾಗ, ಫಿಸಿಕಲಿ ಮೆಂಟಲಿ ಒಂದು ಹುಡುಗ ಅಥವಾ ಹುಡುಗಿ ಮೆಚುರಿಟಿಗೆ ಬರ್ತಾನೆ ಅಲ್ವಾ? ಸೊ ದಟ್ ಇಸ್ ದ ಬೆಸ್ಟ್ ಟೈಮ್ ಯು ಕ್ಯಾನ್ ಗಿವ್ ಟು ಗಾಡ್, so that you will have spiritual maturity, more spiritual maturity. ನಿಮ್ಮ ಯೌವನ ಪ್ರಾರಂಭದಲ್ಲೇ ದೇವರಿಗೆ ಕೊಟ್ಟು ನೋಡಿ. ದಟ್ಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಗಾಡ್. ಯು ಕ್ಯಾನ್ ಗಿವ್ ಟು ಗಾಡ್, ಯು ಕ್ಯಾನ್ ಸರೆಂಡರ್ ಟು ಗಾಡ್ ಎವ್ರಿ ಡೇ. ಇಟ್ಸ್ ನಾಟ್ ಒನ್ ಟೈಮ್ ಯು ಆರ್ ಗಿವಿಂಗ್, ಯು ಆರ್ ಮೇಕಿಂಗ್ ಡಿಸಿಷನ್ ಒನ್ ಟೈಮ್, ಬಟ್ ಕೀಪ್ ಆನ್ ಕಮಿಟಿಂಗ್ ಯುವರ್ ಸೆಲ್ಫ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಅಲೈನ್ಮೆಂಟ್ ತಪ್ಪು ಹೋಗ್ತಾ ಇರುವಾಗ ಬೇರೆ ಬೇರೆ ರೀತಿಯಲ್ಲಿ ತಪ್ಪು ಹೋಗುತ್ತೆ. ನಾನು ಇಲ್ಲಿಗೆ ಹೇಳ್ತಾ ಇರೋದು ಜಸ್ಟ್ ನಮ್ಮ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಮಾತ್ರ, ಸಿಂಪಲ್ ಆಗಿ. ಸೊ ಇಲ್ಲಿ
ಪೌಲರು ಹೇಳ್ತಾರೆ, ತಿಮೋತಿಗೆ ಹೇಳ್ತಾರೆ. ಯಾರಿಗೆ ಹೇಳ್ತಾ ಇರೋದು? ತಿಮೋತಿ. ತಿಮೋತಿ ಅನ್ನೋ ವರ್ಡ್ದ ಅರ್ಥ ಯಾರಿಗಾದ್ರೂ ಗೊತ್ತಾ? ವಾಟ್ ಇಸ್ ದ ಮೀನಿಂಗ್ ಆಫ್ ದ ನೇಮ್ ತಿಮೋತಿ? ಓಕೆ, ತಿಮೋತಿ ಅದು ಇಟ್ಸ್ ಎ ಗ್ರೀಕ್ ವರ್ಡ್, ಗ್ರೀಕ್ ನೇಮ್ ಅದು. ಓಕೆ, ಒರಿಜಿನ್ ಈಸ್ ಗ್ರೀಕ್. ಸೊ ತಿಮೋಥಿಯೋಸ್ ಅಂತ ಹೇಳ್ತಾರೆ. ತಿಮೋಥಿಯೋಸ್, ಥಿಯೋಸ್ ಅಂದರೆ ಗಾಡ್ ಗ್ರೀಕ್ ಭಾಷೆಯಲ್ಲಿ. ಥಿಯಾಲಜಿ ಗಾಡ್, ದೈವಶಾಸ್ತ್ರ. ಲಜಿ ಶಾಸ್ತ್ರ, ಥಿಯಾಲಜಿ ದೇವರ ಬಗ್ಗೆ ಇರುವ ಶಾಸ್ತ್ರ, ದೈವಶಾಸ್ತ್ರ. ಓಕೆ, ತಿಮೋಥಿಯೋಸ್ ಮೀನ್ಸ್, ತಿಮೋ ಅಂದರೆ ಹಾನರಿಂಗ್, ಥಿಯೋಸ್ ಗಾಡ್, ಆನರಿಂಗ್ ಗಾಡ್ ಅಂತ. ತಿಮೋತಿ ಮೀನ್ಸ್ ಎ ಪರ್ಸನ್ ಹೂ ಆನರ್ಸ್ ಗಾಡ್. ಹಿ ಆನರ್ಡ್ ಗಾಡ್. ಅವನು ದೇವರನ್ನು ಸನ್ಮಾನಿಸಿದಂಥ ಒಂದು ವ್ಯಕ್ತಿಯಾಗಿದ್ದ ತಿಮೋತಿ ಅನ್ನುವನು. ಸೊ ನಾವು ದಿಸ್ ವರ್ಸ್ ಅಥವಾ ಈ ಒಂದು ವಾಕ್ಯ ಇರ್ಬೋದು ಅಥವಾ ಈ ಇನ್ಸ್ಟ್ರಕ್ಷನ್ಸ್ ಏನು ಇಲ್ಲಿ ಹೇಳಿದಾರೋ, ಗಾಡ್ ಈಸ್ ಸ್ಪೀಕಿಂಗ್ ಟು ತಿಮೋಥಿಯೋಸ್. ಯು ಆರ್ ದ ತಿಮೋಥಿಯೋಸ್ ಟುಡೇ. ಯು ಆರ್ ದ ಪೀಪಲ್ ಆನರಿಂಗ್ ಗಾಡ್ ಆರ್ ಫಿಯರಿಂಗ್ ಗಾಡ್. ದೈವ ಭಯದಲ್ಲಿ ಜೀವಿಸ್ತಾ ಇರುವವರು ಅಥವಾ ದೇವರನ್ನು ಸನ್ಮಾನಿಸುತ್ತಾ ಬದುಕುವವರು, ದೇವರನ್ನು ಸನ್ಮಾನಿಸುವವರು. ನಾವೆಲ್ಲರೂ ದೇವರನ್ನ ಸನ್ಮಾನಿಸ್ತಾ ಬದುಕುವವರೇ ಅಲ್ವಾ? ದೈವ ಭಯದಲ್ಲಿ ಬದುಕ್ತಾ ಇದ್ದೀವಿ ಅಲ್ವಾ? ಬಟ್ ನಾನು ಹೇಳ್ತಾ ಇರೋದು ನಾವು ಡ್ರೈವಿಂಗ್ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ ಅಂತ ಅಲ್ಲ. ಬಟ್ ವಿ ಹ್ಯಾವ್ ದಟ್ ಡಿಸೈರ್ ಇನ್ ಅವರ್ ಹಾರ್ಟ್. ದೇವ್ರನ್ನ ಮಹಿಮೆ ಪಡಿಸ್ಬೇಕು, ಘನಪಡಿಸ್ಬೇಕು ನನ್ನ ಜೀವಿತದಿಂದ. ದೈವ ಭಯ ಅನ್ನೋದು ನಮ್ಮಲ್ಲಿದೆ. ಆದರೆ ಅಲೈನ್ಮೆಂಟ್ ಇಲ್ಲದೆ ಇರೋದ್ರಿಂದ ಅದು ಎಕ್ಸಿಕ್ಯೂಟ್ ಆಗ್ತಾಯಿಲ್ಲ ಪೂರ್ತಿಯಾಗಿ, ಅಷ್ಟೇ. ಓಕೆ, ಸೊ ಯು ಆರ್ ಆಲ್ಸೋ ತಿಮೋಥಿಸ್. ಹಾಗಾದರೆ ಇದನ್ನು ದೇವರು ನಮಗೆ ಹೇಳ್ತಾ ಇದ್ದಾರೆ, ತಿಮೋಥಿಯನೇ, ಲೆಟ್ ನೋ ಒನ್ ಡಿಸ್ಪೈಸ್ ಯುವರ್ ಯೂತ್. ನಿನ್ನ ಯೌವನವನ್ನು ತಾತ್ಸಾರ ಮಾಡಲಿಕ್ಕೆ, ನಿನ್ನನ್ನು ನೀನು ಯುವಕ ಅಂಥೇಳಿ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ, ಕೀಳಾಗಿ ನೋಡಲಿಕ್ಕೆ, ದೂರ ಇಡಲಿಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಡೋಂಟ್ ಲೆಟ್, ನೀನು ಅವಕಾಶ ಮಾಡಿಕೊಡ್ಬೇಡ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಏನು ವರ್ಕ್ ಆಗುತ್ತೆ? ನಮ್ಮ ಫ್ರೀ ವಿಲ್ ವರ್ಕ್ ಆಗುತ್ತೆ. ನೀನು ಅವಕಾಶ ಕೊಟ್ಟರೆ ಮಾತ್ರನೇ. ನೀನು ಅವಕಾಶ ಕೊಟ್ಟಿಲ್ಲ ಅಂದರೆ ಆಗಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ತಗೋಬೇಕು. ಈಗ ಬೇಡ, ನೆಕ್ಸ್ಟ್ ಕ್ಲಾಸಲ್ಲಿ ಯಾವಾಗಾದರೂ ನಾವು ನೋಡೋಣ. ಇದನ್ನು ವಿಲ್ ಕಂಟಿನ್ಯೂ ಲೇಟರ್ ಮತ್ತೆ. ಓಕೆ, ಈಗ ಸದ್ಯಕ್ಕೆ ಇದು ನಾವು ಪಾಯಿಂಟ್, ಈ ಮೈನ್ ಪಾಯಿಂಟ್ಸ್ ನಾವು ತೆಗೆದುಕೊಳ್ಳೋಣ. ಲೆಟ್ ನೋ ಒನ್ ಡಿಸ್ಪೈಸ್ ಯುವರ್ ಯೂತ್. ನೀನಿನ್ನು ಯುವಕನೆಂದು ತಾತ್ಸಾರ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಇದು ನೆಕ್ಸ್ಟ್. Set the believers an example in speech, in conduct, in love, in faith, in purity. ಅಥವಾ ಈ ಥರನೂ ತಗೋಬೋದು. ನಾನೊಂದು ಎಕ್ಸಾಂಪಲ್ ಆಗಬೇಕು. ಸೆಕೆಂಡ್ ಪಾಯಿಂಟ್, ಐ ಮಸ್ಟ್ ಬಿ ಎನ್ ಎಕ್ಸಾಂಪಲ್ ಅಮಂಗ್ ದ ಬಿಲೀವರ್ಸ್. ವಿಶ್ವಾಸಿಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಐ ಮಸ್ಟ್ ಬಿ ಎನ್ ಎಕ್ಸಾಂಪಲ್. ಎಕ್ಸಾಂಪಲ್ ಆಫ್ ವಾಟ್? ಎಕ್ಸಾಂಪಲ್ ಆಫ್ ಜೀಸಸ್ ಕ್ರೈಸ್ಟ್. ಎಕ್ಸಾಂಪಲ್ ಆಫ್ ಎ ಟ್ರೂ ಮ್ಯಾನ್ ಆಫ್ ಗಾಡ್ ಹೂ ಫಿಯರ್ಸ್ ಗಾಡ್ ಆ್ಯಂಡ್ ಆನರ್ಸ್ ಗಾಡ್. ದೇವರನ್ನು ಮಹಿಮೆ ಪಡಿಸುವ, ದೇವರಿಗೆ ಭಯಪಟ್ಟು ಬದುಕುವ ಒಬ್ಬ ಮನುಷ್ಯ ಎಂಬ ಒಂದು ಎಕ್ಸಾಂಪಲ್ ಲೈಫ್. ದೈವ ಭಯದಲ್ಲಿ ಬದುಕುವ ಒಂದು ಎಕ್ಸಾಂಪಲ್, ದೇವರ ಮಹಿಮೆ ಪಡಿಸುತ್ತಾ ಬದುಕುವ ಒಂದು ಎಕ್ಸಾಂಪಲ್ ನಾನು ಆಗಬೇಕು. ಐ ಮಸ್ಟ್ ಬಿ ಎನ್ ಎಕ್ಸಾಂಪಲ್ ಇನ್ ಸ್ಪೀಚ್ ಆ್ಯಂಡ್ ಕಂಡಕ್ಟ್. ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆಯೂ ನಾವು ತುಂಬ ವಿಷಯಗಳು ಕಲಿಬೇಕು.
ನೀವು ಧ್ಯಾನ ಮಾಡಿದರೆ ನಿಮಗೆ ಸಿಗುತ್ತೆ, ಇಲ್ಲದೇ ಇದ್ದರೆ ಕಲಿಸೋಣ ಮುಂದಕ್ಕೆ. ಯಾವುದರಲ್ಲೆಲ್ಲ? ನಿನ್ನ ನಡೆ ಮತ್ತು ನುಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ, ಇದೆಲ್ಲ ಏನಿದು? ಫ್ರೂಟ್. ಇಲ್ಲಿ ಯಾವುದು ಗಿಫ್ಟೇ ಹೇಳ್ತಾ ಇಲ್ಲ ಅವರು. ನಡೆ, ನಿನ್ನ ನಡತೆ ವಿಷಯ, ನಿನ್ನ ಮಾತಿನ ವಿಷಯ, ಮತ್ತು ಇನ್ಯಾವುದು ಹೇಳ್ತಾರೆ? ನಿನ್ನ ಪ್ರೀತಿ ವಿಷಯ, ಪ್ರೀತಿಯ ವಿಷಯದಲ್ಲಿ, ವಿಶ್ವಾಸದ ವಿಷಯದಲ್ಲಿ, ಪರಿಶುದ್ಧತೆ ವಿಷಯದಲ್ಲಿ ಯು ಮಸ್ಟ್ ಬಿ ದ ಎಕ್ಸಾಂಪಲ್. ದೆವ್ವ ಓಡಿಸೋ ವಿಷಯದಲ್ಲಿ, ಪ್ರೀಚಿಂಗ್ ಮಾಡೋ ವಿಷಯದಲ್ಲಿ, ಟೀಚಿಂಗ್ ಮಾಡೋ ವಿಷಯದಲ್ಲಿ, ಪ್ರಾಫೆಸಿ ಹೇಳೋ ವಿಷಯದಲ್ಲಿ, ಅಥವಾ ಚೆನ್ನಾಗಿ ಸಿಂಗ್ ಮಾಡೋ ವಿಷಯದಲ್ಲಿ, ವರ್ಷಿಪ್ ಲೀಡ್ ಮಾಡೋ ವಿಷಯದಲ್ಲಿ, ಕೌನ್ಸಿಲಿಂಗ್ ಮಾಡೋ ವಿಷಯದಲ್ಲಿ, ಗಿಫ್ಟ್ನ ಆಪ್ರೇಟ್ ಮಾಡೋ ವಿಷಯದಲ್ಲಿ ಅಂತ ಹೇಳಲೇ ಇಲ್ಲ. ಇದು ಹೇಳೋ ಅಗತ್ಯನೇ ಇಲ್ಲ. ಬಟ್ ಯು ಶುಡ್ ಹ್ಯಾವ್ ದ ರೈಟ್ ನಾಲೆಡ್ಜ್ ಟು ಎಕ್ಸಸೈಸ್ ರೈಟ್ಲಿ. ಅದು ಬೇಕಷ್ಟೆ. ಬಟ್ ಇಲ್ಲಿ ನಮ್ಮ ಮೇಲೆ ದೇವರು ಪ್ರೆಷರ್ ಆಗ್ತಾ ಇರೋದು ಇದು. ಬಿಕಾಸ್ ಹಿ ಈಸ್ ಗಿವಿಂಗ್ ಅಸ್ ದ ಸೀಡ್. ಬೀಜ ಅವರೇ ಕೊಡ್ತಾರೆ, ಗ್ರೋತ್ ಅವರೇ ಕೊಡ್ತಾರೆ, ಬಾಕಿ ಕೆಲಸ ನಾವು ಮಾಡಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್. ಫಸ್ಟ್ ಏನು? ನೋ ಒನ್ ಶುಡ್ ಡಿಸ್ಪೈಸ್ ಆರ್ ಯೂತ್. ನನ್ನ ಈ ಯೌವನವನ್ನು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಕೀಳಾಗಿ ನೋಡಬಾರ್ದು. ಇವನು ಬಿಡು, ಇನ್ನೂ ಚಿಕ್ಕ ಹುಡುಗ, ಇವನಿಗೇನು ಅರ್ಥ ಆಗುತ್ತೆ, ಇವಳು ಇನ್ನೂ 15 ಇಯರ್ಸ್ ಅಷ್ಟೇ, ಇವಳಿಗೇನು ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತು, ಇವಳಿಗೇನು, ಇವಳ ಹತ್ರ ಏನು ನಾವು ಡಿಸಿಷನ್ ಕೇಳೋದು? ಜನ ಹೇಳಬೇಕು, ಇವ್ರನ್ನ ಡಿಸಿಷನ್ ಕೇಳೋಣ, ರೈಟ್ ಡಿಸಿಷನ್ ಬರುತ್ತೆ ಅಂತ. ಸೊ ಆ ರೀತಿಯಲ್ಲಿ ನೀವು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಬೇಕಂದ್ರೆ ಎಕ್ಸ್ಟರ್ನಲ್ ಮೇಂಟೆನೆನ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ಸೊ ಸ್ಪಿರಿಚುವಲಿ ಯು ಹ್ಯಾವ್ ಟು ಮೇಂಟೈನ್ ಲೈಕ್ ದ್ಯಾಟ್. ಸೆಕೆಂಡ್ ಪಾಯಿಂಟ್ ಏನು? ಸೆಟ್ ಅನ್ ಎಕ್ಸಾಂಪಲ್. ಬಿ ಅನ್ ಎಕ್ಸಾಂಪಲ್ ಇನ್ ನೆಕ್ಸ್ಟ್ 14, verse number 14. ಡು ನಾಟ್ ನೆಗ್ಲೆಕ್ಟ್ ದ ಗಿಫ್ಟ್ ದ್ಯಾಟ್ ಈಸ್ ಇನ್ ಯು. ನಿನ್ನ ಒಳಗಡೆ ಇರುವ ವರದಾನವನ್ನು ನೀನೇನು ಮಾಡಬೇಡ? ನೆಗ್ಲೆಕ್ಟ್ ಮಾಡಬೇಡ, ಇಗ್ನೋರ್ ಮಾಡಬೇಡ. ನಿನ್ನಲ್ಲಿರುವ ವರದಾನವನ್ನು ಅಲಕ್ಷಿಸಬೇಡ. ಡು ನಾಟ್ ನೆಗ್ಲೆಕ್ಟ್. ದೇವರು ನಿಮಗೆ ಪವಿತ್ರಾತ್ಮನ ವರದಾನ ಕೊಟ್ಟಿದ್ದರೆ ಅದು ಧರ್ಮಸಭೆಯ ಒಳಿತಿಗಾಗಿ, ದೇವರ ಮಹಿಮೆಗಾಗಿ, ದೈವ ಭಯದಲ್ಲಿ ನಾವು ಉಪಯೋಗಿಸ್ಬೇಕು. ನಾವು ಹೇಳಲಿಕ್ಕೆ ನಮಗೆ ರೈಟ್ ಇಲ್ಲ, ನಾನು ಈಗ ಉಪಯೋಗಿಸೋದಿಲ್ಲ ಅಂತ ಹೇಳಲಿಕ್ಕೆ ರೈಟ್ ಇಲ್ಲ, ಅಥವಾ ನಮಗೆ ಇಷ್ಟ ಬಂದಂಗೆ ಉಪಯೋಗಿಸ್ಲಿಕ್ಕೆ ನಮಗೆ ರೈಟ್ ಇಲ್ಲ. ಅದಕ್ಕೆ ಹೇಳಿದೆ, ವಿ ಶುಡ್ ಹ್ಯಾವ್ ರೈಟ್ ನಾಲೆಡ್ಜ್ ಅಬೌಟ್ ದ್ಯಾಟ್. ಡು ನಾಟ್ ನೆಗ್ಲೆಕ್ಟ್ ದ ಗಿಫ್ಟ್ ದ್ಯಾಟ್ ಈಸ್ ಇನ್ ಯು. ನಿನ್ನ ಒಳಗಡೆ ಇರುವ ವರದಾನವನ್ನು ಅಲಕ್ಷ್ಯ ಮಾಡಬೇಡ, ಸೋಂಬೇರಿ ಆಗಬೇಡ. ದೇವರು ನಿನ್ನನ್ನು ಕರೆದಿರೋದೇ ಒಂದು ಗಿಫ್ಟ್. ದಟ್ ಕಾಲಿಂಗ್ ಇಟ್ ಸೆಲ್ಫ್ ಇಸ್ ಎ ಗಿಫ್ಟ್. ಡು ನಾಟ್ ಇಗ್ನೋರ್ ಯುವರ್ ಕಾಲಿಂಗ್. ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ, ನಿನಗಾಗಾದರೆ ದೇವರೊಂದು ಕರೆ ಕೊಟ್ಟಿಲ್ವಾ? ಅದೊಂದು ಗಿಫ್ಟ್ ಅಲ್ವಾ? ಆ ಕರೆಗೆ ತಕ್ಕ ಜೀವನ ನಡೆಸುವಂಥ ವಾಕ್ಯ ಹೇಳಿದ್ದಾರೆ ಅಲ್ವಾ? ಸೊ ಅದರಿಂದ ಏನಾಗುತ್ತೆ? ಅದರಿಂದ ಅನೇಕರು ಯೇಸು ಕಡೆಗೆ ಬರಲಿಕ್ಕೆ ನೀನೊಂದು ಗೈಡಿಂಗ್ ಸ್ಟಾರ್ ಆಗ್ತೀಯ. ನೆಕ್ಸ್ಟ್ ವರ್ಸ್ ನಂಬರ್ 15. ನಿನ್ನ ಆಧ್ಯಾತ್ಮಿಕ ಪ್ರಗತಿ ಎಲ್ಲರಿಗೂ ಗೋಚರ ಆಗುವಂತೆ ಬದುಕು. ಸ್ಪಿರಿಚುವಲ್ ಪ್ರೋಗ್ರೆಸ್ ಮಸ್ಟ್ ಬಿ ಸೀನ್. ಯುವರ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಮಸ್ಟ್ ಬಿ ಸೀನ್. ಆಧ್ಯಾತ್ಮಿಕ ಪ್ರಗತಿ ಕಾಣಲ್ಪಡಬೇಕು. ಅದು ಯಾವುದು? ಫ್ರೂಟ್. ಬೇರಿಂಗ್ ದ ಫ್ರೂಟ್, ಎಕ್ಸಸೈಸಿಂಗ್ ಗಿಫ್ಟ್. ಫ್ರೂಟ್ ಅನ್ನೋದೇನು ಗೊತ್ತಾ? ಫ್ರೂಟ್ ಡೆಮಾನ್ಸ್ಟ್ರೇಟ್ಸ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ಗಿಫ್ಟ್ಸ್ ಡೆಮಾನ್ಸ್ಟ್ರೇಟ್ಸ್ ದ ಪವರ್ ಆಫ್ ಗಾಡ್. ಫಲ, ಪವಿತ್ರಾತ್ಮನ ಫಲಗಳು ದೇವರ ಕ್ಯಾರೆಕ್ಟರ್ ಮ್ಯಾನಿಫೆಸ್ಟ್ ಮಾಡುತ್ತೆ, ತೋರಿಸ್ಕೊಡುತ್ತೆ ದೇವರ ಸ್ವಭಾವ ಎಂಥದ್ದು ಅಂತ. ಗಿಫ್ಟ್
ದೇವರೆಷ್ಟು ಶಕ್ತಿವಂತರು ಅಂತ. ಆದರೆ ನಿಜವಾಗ್ಲೂ ಜನರನ್ನು ಒಂದು ಪರಿವರ್ತನೆಗೆ ತರೋದು ಅಥವಾ ದೇವರ ಕಡೆಗೆ ತರೋದು ನಾಟ್ ದ ಗಿಫ್ಟ್ ಬಟ್ ದ ಫ್ರೂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅವರ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದ್ದು ತುಂಬ ಕಡಿಮೆ, ಆದರೆ ಅವರ ಪ್ರಭಾವ, ಅವರ ಶಕ್ತಿಯನ್ನು ಅವರು ಪ್ರಕಟ ಮಾಡಿದರು. ಆದರೆ ದೇವರ ಸ್ವಂತ ಜನನೇ ರೆಬೆಲಿಯಸ್ ಆಗೋದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಜೀಸಸ್ ಪ್ರಕಟಪಡಿಸಿದ್ದು ದ ಕ್ಯಾರೆಕ್ಟರ್ ಆಫ್ ಗಾಡ್ ಹೆಚ್ಚಾಗಿ ಪ್ರಕಟಪಡಿಸಿದರು. ಇವತ್ತು ನಾವಿಲ್ಲಿ ಸೇರಿಕೊಂಡಿದ್ದೀವಿ ಅಥವಾ ಒಂದು ಶುಭ ಸಂದೇಶ ಸೇವೆ ಮಾಡುವ ಒಂದು ಆಸಕ್ತಿ ಇಟ್ಕೊಂಡು ಮುಂದೆ ಬಂದಿದ್ದೀವಿ, ಇನಿಷಿಯೇಟಿವ್ ತೊಗೊಂಡಿದ್ದೀವಿ, ಯೇಸುಗಾಗಿ ಏನಾದರೂ ಮಾಡಬೇಕು ಅಂತ ಆಸೆ ಪಟ್ಟು ಹೋಗ್ತಾ ಇದ್ದೀವಿ, ಪಾಪ ಜೀವನ ಬಿಡಬೇಕು, ಶರೀರ ಸ್ವಭಾವದಲ್ಲಿ ಬಿದ್ದು ಹೋಗಬಾರ್ದು, ಅಲೈನ್ಮೆಂಟ್ ಮಾಡ್ಕೋಬೇಕು ಅಂತ ಆಸೆ ಪಡಲಿಕ್ಕೆ ಕಾರಣ ನಾಟ್ ಬಿಕಾಸ್ ಆಫ್ ದ ಪವರ್ ಬಟ್ ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರ್. His divine character manifested on the cross. His divine love, ಅವರ ಪ್ರೀತಿ, His revealed His love. ಯೇಸು ದೆವ್ವ ಓಡಿಸಿದಾರಪ್ಪ, ಯೇಸು 5 ರೊಟ್ಟಿ ಅದ್ಭುತ ಮಾಡಿದಾರಂತ ನಾವು ಯಾರೂ ಬಂದಿಲ್ಲ, ನಾವು ಯಾರೂ ಇನಿಷಿಯೇಟಿವ್ ತೊಗೊಂಡಿಲ್ಲ. ಯೇಸುಗಾಗಿ ಬದುಕಬೇಕು, ಯೇಸುಗೋಸ್ಕರ ನಾವು ಬದುಕಬೇಕು, ಪರಿಶುದ್ಧರಾಗಿ ಬದುಕಬೇಕು, ಇನ್ನೂ ಪ್ರಾರ್ಥನಾ ಜೀವನ ಬೇಕು ಅಂತ ನಾವು ಇನಿಷಿಯೇಟಿವ್ ತೊಗೊಂಡು ಬಂದಿರೋದು. ಯೇಸು ದೆವ್ವ ಓಡಿಸಿದ್ರಿಂದನೂ ಅಲ್ಲ, ಲಾಜರ್ನ ಎಬ್ಸಿದ್ರಿಂದನೂ ಅಲ್ಲ, ನೀರು ದ್ರಾಕ್ಷಾರಸ ಮಾಡಿದ್ರಿಂದನೂ ಅಲ್ಲ, ಶಿಲುಬೆ ಮೇಲೆ ನಮಗೋಸ್ಕರ ಸತ್ತಿದ್ದರಿಂದ. ಅದೇ ದೇವರ ದೌರ್ಬಲ್ಯ ಅನ್ನೋದು ಮನುಷ್ಯನ ಎಲ್ಲ ಶಕ್ತಿಗಿಂತಲೂ, ಎಲ್ಲ ಶಕ್ತಿನೂ ಹುಟ್ಟಾಕಿದ್ರೆ ಅದಕ್ಕಿಂತ ದೊಡ್ಡದಂತೆ. ದ ವೀಕ್ನೆಸ್ ಆಫ್ ಗಾಡ್. ನಾವು ಶಿಲುಬೆ ಮೇಲೆ ಯೇಸುನ ನಾವು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀವ, ವೀಕ್ ಆಗಿ ನೋಡ್ತಾ ಇದ್ದೀವ? ವೀಕೆಸ್ಟ್ ಆಫ್ ವೀಕ್, ಅಸಹಾಯಕ, ಏನು ಮಾಡೋಕ್ಕಾಗ್ತಾಯಿಲ್ಲ, ಹೆಲ್ಪ್ಲೆಸ್. ಮ್ಯಾನಿಫೆಸ್ಟೇಷನ್ ಆಫ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ಸೊ ನಮ್ಮಲ್ಲಿ ಹೆಚ್ಚು ಆಸೆ ಬರಲಿ, ನನ್ನ ಮುಖಾಂತರ ದೇವರ ಕ್ಯಾರೆಕ್ಟರ್ ರಿವೀಲ್ ಆಗಬೇಕು ಇನ್ನೂ ಹೆಚ್ಚಾಗಿ ಅಂತ. ಸೊ ಅದನ್ನೇ ಇಲ್ಲಿ ಹೇಳ್ತಾರೆ, ಪುಟ್ ದೀಸ್ ಥಿಂಗ್ಸ್ ಇನ್ ಟು ಪ್ರಾಕ್ಟೀಸ್, ಡಿವೋಟ್ ಯುವರ್ ಸೆಲ್ಸ್ ಟು ದೆಮ್, ಸೊ ದ್ಯಾಟ್ ಆಲ್ ಮೇ ಸಿ ಯುವರ್ ಪ್ರೋಗ್ರೆಸ್. All may be able to see your progress, bearing of much fruit. Next, pay close attention to yourself and to your teaching. Continue in these things. For doing this, you will save both yourself and your hearers. ನಾವೇನು ದೇವರ ವಾಕ್ಯ ಕೇಳಿಸ್ಕೊಳ್ತೀವೋ ಅಥವಾ ಬೋಧಿಸ್ತೀವೋ ಅಥವಾ ಕಲಿತಿದ್ದೀವೋ ಅದರಲ್ಲಿ ಮಗ್ನರಾಗಿರಬೇಕು. ಪೇ ಕ್ಲೋಸರ್ ಅಟೆನ್ಷನ್ ಟು ದ ವರ್ಡ್ ಆಫ್ ಗಾಡ್ ಆರ್ ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್ ಆಲ್ವೇಸ್. ಟಿಲ್ my complete salvation. That means till my death. Till my death, or until the return of the Son of God, I must continuously pay closer attention to the teachings of Christ. ಇದು ಮೇನ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ಗಳನ್ನ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಸೀರಿಯಸ್ ಆಗಿ ತೆಗೆದುಕೊಂಡು ದೇವರು ಇವತ್ತು ನನಗಿದು ಮಾತಾಡಿದ್ದಾರೆ. ದೀಸ್ ಆರ್ ದ ಥಿಂಗ್ಸ್ ಗಾಡ್ ಸ್ಪೋಕ್ ಟು ಮೀ. ಅದು ನಮಗೊಂದು ರೆವಲೇಷನ್ ಆಗಲಿ, ಇನ್ಫಾರ್ಮೇಷನ್ ಆಗಿ ಅಲ್ಲ, ರೆವಲೇಷನ್ ಆಗಿ ನಮ್ಮೊಳಗಡೆ ಬರಲಿ. ಖಂಡಿತವಾಗಲೂ ನಮ್ಮ ಸ್ಪಿರಿಚುವಲ್ ಜರ್ನಿ ಇನ್ನೂ ಸ್ಮೂತ್ ಆಗುತ್ತೆ. ರಫ್ ರೋಡಲ್ಲಿ ಸ್ಮೂತ್ ಜರ್ನಿ. ರೋಡ್ ಈಸ್ ಸ್ಟಿಲ್ ರಫ್, ಬಟ್ ಯು ವಿಲ್ ಹ್ಯಾವ್ ಎ ಸ್ಮೂತ್ ಜರ್ನಿ. ರೋಡ್ ಚೇಂಜ್ ಮಾಡಲಿಕ್ಕಾಗಲ್ಲ, ಜರ್ನಿನ ಸ್ಮೂತ್ ಮಾಡ್ಬೋದು. ಮ್ಯಾಕ್ಸಿಮಮ್ ಸ್ಮೂತ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್.